ಎನ್ನುಡಲ ಪಾತ್ರೆ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಈ ನವರಾತ್ರಿ ಮಹೋತ್ಸವದ ನಿಮಿತ್ತವಾಗಿ ಯಡ್ರಾಮಿ ಪಟ್ಟಣದ ದೇಸಾಯಿ ಲೇಔಟ್ನಲ್ಲಿ ಸುಂದರಗೊಳ್ಳುವಂತ ಆ ಅಂಬಾಭವಾನಿಯ ಭವ್ಯ ದಿವ್ಯ ಪ್ರಾಂಗಣದಲ್ಲಿ ನಾವು ನೀವುಗಳೆಲ್ಲ ಪರಮ ಪಾವನಳಾಗಿರುವ ಸಜ್ಜನರಿಗೆ ಸುಜನಳಾಗಿಯೂ ದುರ್ಜನರಿಗೆ ಹೆಮ್ಮಾರಿಯಾಗಿಯೂ ರಕ್ಕಸರ ಕುಲಕ್ಕೆ ಕಂಟಕ ಪ್ರಾಯಳಾಗಿಯೂ ಬಡವರಿಗೆ ಭಾಗ್ಯ ದೇವತೆಯಾಗಿ ಸದಾವ ಕಾಲ ಆ ತಾಯಿಯನ್ನ ಯಾರು ಸ್ತುತಿಯನ್ನ ಮಾಡುತ್ತಾರೆ, ಯಾರು ಘಂಟಾಘೋಷವಾಗಿ ಆ ತಾಯಿಯ ಜಪ ತಪವನ್ನ ಮಾಡುತ್ತಾರೆ, ಅವರಿಗೆಲ್ಲ ನಿತ್ಯಲೂ ಕೂಡ ದರ್ಶನವನ್ನ ನೀಯುವಂಥ ಜಗನ್ಮಾತೆಯಾಗಿರುವ ಶಾಂಭವಿಯ ಮಹಾಪುರಾಣವನ್ನ ಬಹಳ ಸುಂದರವಾಗಿ ದಿನನಿತ್ಯಲೂ ಕೂಡ ನಾವು ನೀವೆಲ್ಲ ಶ್ರವಣ ಮಾಡಿಕೊಂಡು ಈಗಾಗಲೇ 4 ದಿವಸಗಳನ್ನು ಕಳೆದು 5ನೇ ದಿವಸಕ್ಕೆ ಪಾದಾರ್ಪಣೆಯನ್ನು ಮಾಡಿಕೊಂಡು ಬರತಕ್ಕಂಥವರಾಗಿದ್ದೇವೆ. ಆ ತಾಯಿಯನ್ನ ನೆನೆಯಬೇಕಾದರೆ ಜಗನ್ಮಾತೆಯಾಗಿರುವಂತಹ ಶಾಂಭವಿಯನ್ನ ನಿತ್ಯಲೂ ಕೂಡ ನಾವೆಲ್ಲ ಸ್ಮರಿಸಬೇಕಾದರೆ ಮುಖ್ಯವಾಗಿ ನಮ್ಮಲ್ಲಿ ಭಕ್ತಿ ಅನ್ನತಕ್ಕಂಥದ್ದು ಬೇಕು. ಯಾವ ಭಕ್ತ ಆ ಭಗವತಿಯನ್ನ ಭಕ್ತಿಯಿಂದ ನೆನಿತಾನೆ ಅಂಥವರಿಗೆ ಆ ತಾಯಿ ಮೋಕ್ಷ ಪದವಿಯನ್ನು ಕೊಡತಕ್ಕಂಥವಳಾಗಿದ್ದಾಳೆ. ದೇವರು ನಮ್ಮಿಂದ ಏನೂ ಕೂಡ ಬಯಸುವಂಥವನಲ್ಲ. ನಮಗೆ ಏನು ಬೇಕು ಎಲ್ಲವನ್ನ ಕೊಟ್ಟಂತ ಭಗವಂತ, ಪರಂತು ಭಗವಂತನಿಗೆ ನಾವೇನೂ ಕೂಡ ಕೊಟ್ಟಿಲ್ಲ, ಕೊಡಲಿಕ್ಕೆ ಸಾಧ್ಯನೂ ಕೂಡ ಇಲ್ಲ. ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು, ಭಗವಂತ ಇಸಿದುಕೊಳ್ಳುವಂಥವನಲ್ಲ, ಕೊಡುವಂಥವನು. ದೇವರು ನಮ್ಮಿಂದ ಬೇಡುವಂಥವನಲ್ಲ, ನಮ್ಮಿಂದ ಏನಾದರೂ ಬಯಸುವಂಥವನಲ್ಲ. ದೇವರೇ ನಮಗೆ ಏನೆಲ್ಲವನ್ನು ಕೊಟ್ಟಿದ್ದಾನೆ. ಪರಮ ಪವಿತ್ರವಾಗಿರುವಂಥ ಈ ಮಾನವ ಜನ್ಮವನ್ನು ಕೊಟ್ಟಾನೆ. ಇದು ಮತ್ತು ಹುಟ್ಟಿ ಬರಲಿಕ್ಕೆ ಈ ಭೂಮಿ ಮೇಲೆ ಹುಲ್ಲ ಅಲ್ಲ. ಯಾವ ಜನ್ಮದ ಪುಣ್ಯದ ಫಲವೋ ಗೊತ್ತಿಲ್ಲ, ನಾವೆಲ್ಲ ಮನುಷ್ಯರಾಗಿ ಹುಟ್ಟಿ ಬಂದೇವೆ. 83,99,999 ಜೀವರಾಶಿಗಳನ್ನು ದಾಟಿ ನಾವೆಲ್ಲ ಪವಿತ್ರವಾಗಿರುವಂಥ ಮಾನವ ಜನ್ಮವನ್ನು ತೊಟ್ಟು ಈ ಭೂಮಿಗೆ ಜನ್ಮವನ್ನು ತಾಳಿ ಬಂದೇವೆ. ಅಂತ ಮನುಷ್ಯ ಜನ್ಮವನ್ನ ಕೊಟ್ಟಂತ ಭಗವಂತನಿಗೆ ನಾವು ಏನೂ ಕೊಟ್ಟಿಲ್ಲ. ತಾಯಿ ಗರ್ಭದಲ್ಲಿರುವಂತಹ ಸಂದರ್ಭದೊಳಗ ನಾವೆಲ್ಲ ಆ ಭಗವಂತನಿಗೆ ಒಂದು ಮಾತು ಕೊಟ್ಟು ಬಂದೇವೆ. ಆ ಮಾತು ಯಾವುದು ಅಂತ ತಿಳ್ಕೊಂಡು ಕೇಳಿದ್ರೆ, ತಾಯಿ ಉಂಡಿರುವಂತ ಆಹಾರ, ಆ ತಾಯಿ ಉಂಡಿರುವಂತ ಅನ್ನ ಪ್ರಸಾದ ಗರ್ಭದಲ್ಲಿರುವಂತಹ ಹೊಟ್ಟೆಯೊಳಗಿರುವಂತಹ ಸಂದರ್ಭದಲ್ಲಿ ಆ ಶಿಶುವಿನ ಮೇಲೆ, ಆ ಜೀವಾತ್ಮನ ಮೇಲೆ ಆ ತಾಯಿ ಉಂಡಿರುವಂತ ಆಹಾರ ದಬ 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 ತಲೆ ಮೇಲೆ ಬೀಳುತ್ತಿರುತ್ತದಂತ. ಆಗ ಆ ಜೀವಾತ್ಮ ಪರಮಾತ್ಮನಲ್ಲಿ ನಿವೇದನೆ ಮಾಡಿಕೊಳ್ಳುತ್ತಾನೆ, ಹೇ ಭಗವಂತ, ಈ ತಾಯಿ ಗರ್ಭದಿಂದ, ಈ ಬಂಧನದಿಂದ ನನಗೆ ಯಾವಾಗ ಪಾರು ಮಾಡ್ತೀಯ, ಯಾವಾಗ ಈ ಬಂಧನದಿಂದ ನನಗೆ ಬಿಡುಗಡೆ ಮಾಡ್ತೀಯ ಹೇಳು ಅಂತ ತಿಳ್ಕೊಂಡು ಕೇಳಿದಾಗ ಭಗವಂತ ಅಂದನಂತ, ನಾನು ನಿನಗೆ ಹೇಗಾದ್ರೂ ಬಾ ಈ ಬಂಧನದಿಂದ ಬಿಡುಗಡೆ ಮಾಡ್ತೀನಿ ನಿಜ, ಆದ್ರ ನೀನು ನನಗೆ ಏನು ಕೊಡ್ತಿ ಅಂತ ಕೇಳದಂತ. ಈ ಬಂಧನದಿಂದ ಬಿಡುಗಡೆ ಮಾಡಿದ ನಂತರದೊಳಗೆ ನೀ ನನಗೆ ಏನು ಕೊಡ್ತಿ ಅಂತ ತಿಳ್ಕೊಂಡು ಕೇಳಿದಾಗ ಭಗವಂತ ಪರಮಾತ್ಮ ಪರಶಿವನಿಗೆ ಜೀವಾತ್ಮ ಹೇಳದನಂತ, ನನ್ನಿಂದ ಕೊಡಕ್ಕೆ ಏನು ಸಾಧ್ಯದ
ಕೊಡಾಕ ನನ್ನ ಕಡೆ ಏನದ, ಬರಿಗೈಲೆ ಬಂದೀನಿ, ಬರಿಗೈಲೆ ಹೋಗುವಂತ ಈ ಜೀವನದೊಳಗ ಏನೂ ಕೂಡ ಕೊಡ್ಲಿಕ್ಕಾಗುವುದಿಲ್ಲ. ಕಾರಣ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದ ತಕ್ಷಣದಲ್ಲಿ ಈ ಜೀವ ಈ ಭೂಮಿ ಮೇಲೆ ಇರೋ ತನಕ ನಿನ್ನ ಜಪ ತಪ ಧ್ಯಾನ ಸ್ಮರಣೆಯೊಂದಿಗೆ ನಾನು ಕಾಲವನ್ನು ಕಳಿತೇನೆ ಎನ್ನುವಂಥ ದಿವ್ಯ ಮನಸ್ಸಿನಿಂದ ನಾವೆಲ್ಲ ಪ್ರಾರ್ಥನೆಯನ್ನ ಮಾಡಿದ್ದೇವೆ, ಆಜ್ಞೆಯನ್ನ ಮಾಡಿದ್ದೇವೆ, ಪರಮಾತ್ಮನಿಗೆ ಮಾತು ಕೊಟ್ಟು ಬಂದೇವೆ. ಏನಂತ? ಈ ಜೀವ ಇರೋ ತನಕ ಈ ಭೂಮಿ ಮೇಲೆ ನಿನ್ನ ಸ್ಮರಣೆಯನ್ನ ಮಾಡ್ತೇವೆ, ನಿನ್ನ ನಾಮಸ್ಮರಣೆಯನ್ನ ಮಾಡ್ತೇನೆ, ನಿನ್ನ ಧ್ಯಾನವನ್ನ ಮಾಡ್ತೇನೆ, ನಿನ್ನ ಸ್ಮರಣೆಯೊಳಗನೆ ನಾನು ಕಾಲವನ್ನ ಕಳಿತೇನೆ ಅನ್ನುವಂಥದನ್ನ. ಅದಕ್ಕಾಗಿನೇ ಹೇಳ್ತಾರೆ ದಾಸರು, ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲದ ಕುಣಿಯಂತೆ. ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲದ ಕುಣಿಯಂತೆ, ಹರನಾಮವನ್ನು ನುಡಿಯದ ಮನುಷ್ಯ ಹಾಳದೇಗುಲದಂತೆ. ವಿಷಯದ ಗುಣಗಳು ಅಳಿಯದ ಜ್ಞಾನಿ ಉದರಗಳ್ಳನಂತೆ, ಮೋಸದಿಂದಲೇ ಜಪ ತಪ ಮಾಡುವುದು ಗಾರುಡಿಗರಾಟದಂತೆ, ಗಾರುಡಿಗರಾಟದಂತೆ. ಶಿವನಾಮವನು ನುಡಿಯದ ಬಾಯಿ, ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನು ನುಡಿಯದ ಮನುಜ ಹಾಳದೆ ಕುಲದಂತೆ, ಮನುಜ ಹಾಳದೆ ಕುಲದಂತೆ. ಶಿವನಾಮವನು ನುಡಿಯದ ಬಾಯಿ. ಈ ಭೂಮಿಗೆ ನಾವೆಲ್ಲ ಹುಟ್ಟಿ ಬಂದ ಬಳಿಕ ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು. ಭಗವಂತನ ನಾಮ ಸ್ತುತಿಯೊಂದಿಗೆ ಈ ಜೀವನವನ್ನ ಪಾವನಗೊಳ್ಳುವಂತ ನಿಟ್ಟಿನೊಳಗೆ ನಾವೆಲ್ಲ ಬದುಕುವಂತವರಾಗಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು, ಸುಮ್ಮನೆ ಅಲ್ಲಿ ಇಲ್ಲಿ ಕುದುಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕಿಂತಲೂ ಭಗವಂತನ ಸ್ತುತಿಯೊಂದಿಗೆ ಆನಂದವಾದ ಬದುಕನ್ನ ಆನಂದಿಸಬೇಕಾಗದು. 4 ಜನ ಈ ಉಡಾಳ ಹುಡುಗರು ಕಟ್ಟಿ ಮೇಲೆ ಕುತ್ಕೊಂಡು ಮಾತಾಡ್ತಿದ್ರು. ಕೆಲಸಕ್ಕೆ ಬರೋದಲ್ಲ, ಹೋಗುದಲ್ಲ. ಈ ಕಟ್ಟಿ ಕಂಪನಿ ಎಂತಿರ್ತಾವ ಊರೊಳಗ, ಆದ್ರೆ ಈ ಊರೊಳಗ ಅದ ಇಲ್ಲ ಗೊತ್ತಿಲ್ಲ. ಎಲ್ಲಾ ಊರೊಳಗಿರ್ತಾವ ಸಾಮಾನ್ಯವಾಗಿ. ಆ ಕಟ್ಟಿ ಮೇಲೆ 4 ಹುಡುಗರು ಬಹಳ ಚಂದ ಕುತ್ಕೊಂಡು ಮಾತಾಡ್ತಿದ್ರು. ಏನು ಅಂತಂದ್ರ, ನಮ್ಮ ಮುತ್ತಿಯ ಇಡೀ ನಮ್ಮ ಕಲಬುರಗಿ ಜಿಲ್ಲೆಗೆ ಪ್ರಸಿದ್ಧ ಅದಾನ. ಎದ್ರೊಳಗ ಬಹಳ ದೊಡ್ಡ ಪ್ರಸಿದ್ಧ ಅದಾನ. ಅದ ಎದ್ರೊಳಗ ಅಂತ ತಿಳ್ಕೊಂಡು ಕೇಳಿದ್ರು ಅವ್ರು 3 ಮಂದಿ. ಅವ ಅಂದ, ನಮ್ಮ ಮುತ್ತಿಯ ಕೃಷ್ಣಾ ನದಿಯೊಳಗ ಮುಳುಗಿದ ಅಂತಂದ್ರ ಭೀಮಾ ನದಿಯೊಳಗ ತೇಲ್ತಾನ, ಅದಕ್ಕೆ ಕಲಬುರಗಿ ಜಿಲ್ಲಾಕ್ಕೆ ಬಹಳ ದೊಡ್ಡ ಪ್ರಸಿದ್ಧ ಅದಾನ. ಇವನಕ್ಕ ಸುಳ್ಳು ಇನ್ನೊಬ್ಬ ಹೇಳಬೇಕಲ್ರಿ. ಅವ ಅಂದ, ನಿಮ್ಮ ಮುತ್ತಿಯ ಬರೀ ಕಲಬುರಗಿ ಜಿಲ್ಲಾಕ್ಕೆ ಪ್ರಸಿದ್ಧ ಇದ್ರ ನಮ್ಮ ಮುತ್ತಿಯ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ಅದಾನ ಅಂದಿವ. ಎದುರೊಳಗ ಅಂತ ಕೇಳದವ. ನಿಮ್ಮ ಮುತ್ತಿಯ ಕೃಷ್ಣಾ ನದಿಯೊಳಗ ಮುಳುಗಿ ಭೀಮಾ ನದಿಯೊಳಗ ಎದ್ರ ನಮ್ಮ ಮುತ್ತಿಯ ಭೀಮಾ ನದಿಯೊಳಗ ಮುಳುಗಿ ಬಾವ್ಯಾಗ ಹೇಳ್ತಾನ ಅಂದಿವ. ಮೂರನೇದವ ಸುಮ್ಮನೆ ಕೂಡ್ಲಿಲ್ರಿ. ನಮ್ಮಜ್ಜ ಇಡೀ ಭಾರತ ದೇಶಕ್ಕೆ ದೊಡ್ಡ ಪ್ರಸಿದ್ಧ ಅದಾನ. ಹೆಂಗಪ್ಪ? ನಮ್ಮ ಮುತ್ತಿಯ ಇಡೀ ಭಾರತ ದೇಶಕ್ಕೆ ಪ್ರಸಿದ್ಧ ಅದಾನ ಹೆಂಗ ಅಂತ ತಿಳ್ಕೊಂಡು ಕೇಳಿದ್ರ, ನಿಮ್ಮ ಮುತ್ತಿಯ ಕೃಷ್ಣಾ ನದಿಯೊಳಗ ಮುಳುಗಿ ಭೀಮಾ ನದಿಯೊಳಗ ಎದ್ರ, ನಿಮ್ಮ ಮುತ್ತಿಯ ಭೀಮಾ ನದಿಯೊಳಗ ಮುಳುಗಿ ಬಾವ್ಯಾಗ ತೇಲಿದ್ರ, ನಮ್ಮ ಮುತ್ತಿಯ ಬಾವ್ಯಾಗ ಮುಳುಗಿದನು ಅಂತಂದ್ರ ನೀರಿನ ಟ್ಯಾಂಕ್ನಾಗ ಎದ್ದು ಬರ್ತಾನ ಅಂತೀವ. 4ನೇದವ ಅಂದ, ನಮ್ಮ ಮುತ್ತಿಯ ಇಡೀ ಪ್ರಪಂಚಕ್ಕೆ ದೊಡ್ಡ ಪ್ರಸಿದ್ಧ ಅದಾನ. ಹ್ಯಾಂಗ? ನಿಮ್ಮ ಮುತ್ತಿಯ ಕೃಷ್ಣಾ ನದಿಯೊಳಗ ಮುಳುಗಿ ಭೀಮಾ ನದಿಯೊಳಗ ಎದ್ರ, ನಿಮ್ಮ ಮುತ್ತಿಯ ಭೀಮಾ ನದಿಯೊಳಗ ಮುಳುಗಿ ಬಾವ್ಯಾಗ ಎದ್ರ, ನಿಮ್ಮ ಮುತ್ತಿಯ ಬಾವ್ಯಾಗ ಮುಳುಗಿ ನೀರಿನ ಟ್ಯಾಂಕ್ನಾಗ ಎದ್ದು ಬಂದ್ರ, ನಮ್ಮ ಮುತ್ತಿಯ ಸಂಜೆ ಮುಂದೆ ನೀರಿನ ಟ್ಯಾಂಕ್ನಾಗ ಮುಳುಗಿದನು ಅಂತಂದ್ರ ಮುಂಜಾನೆ ನಮ್ಮ ಮನೆ ಬಚ್ಚಲದೊಳಗ ನಳದಾಗ ಇಳಿತಾನ ಅಂತೀವ.
ಕಾರಣ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಸುಮ್ಮನೆ ಇವು ಕೆಲಸಕ್ಕೆ ಬರುವಂಥ ಮಾತುಗಳೆಲ್ಲ ಉಡಾಳ ಕಂಪನಿಯವರು ಕೂಡಿಕೊಂಡು ಮಾತನಾಡುವಂಥ ಮಾತುಗಳೊಂದಿಗೆ ಜೀವನ ಮಾಡೋದಲ್ಲ. ಸದಾವ ಕಾಲ ಕುಂತರು ನಿಂತರು ಮಲಗಿದ್ರು ಎದ್ರು ನಡೆದಾಡಿದ್ರು ಕೂಡ ಆ ಭಗವತಿಯಾಗಿರುವಂಥ ಪರಾಂಬಳೆಯ ಬಗಳಾಮುಖಿಯ ಚಾಮುಂಡೇಶ್ವರಿಯ ನಿತ್ಯ ನಾಮವನ್ನು ನುಡಿದ್ರೆ ನಮಗಿರುವಂಥ ಕಷ್ಟ ಕಾರ್ಪಣ್ಯಗಳು ದೂರವಾಗುವ ನಿಟ್ಟಿನೊಳಗ ಇದು ಸತ್ಯ ಸತ್ಯ ಅದ ಅನ್ನುವಂಥ ಮಾತುಗಳನ್ನ ಇಲ್ಲಿ ಬಹಳ ಸುಂದರವಾಗಿ ಕವಿಗಳು ಹೇಳಿಕೊಂಡು ಬರತಕ್ಕಂಥವರಾಗಿದ್ದಾರೆ. ಕಾರಣ ನಾವೆಲ್ಲ ಆ ಭಗವತಿಯನ್ನು ನೆನೆಯಬೇಕಾದರೆ ಪ್ರಸಿದ್ಧವಾಗಿರುವಂತ ಮುಖ್ಯವಾಗಿ ಆ ಭಕ್ತಿ ಅನ್ನತಕ್ಕಂಥದ್ದು ನಮ್ಮೆಲ್ಲರ ಬದುಕಿನೊಳಗೆ ನಾವೆಲ್ಲ ಅನುಸರಿಸಿಕೊಂಡು ಬರಬೇಕಾಗಿದೆ. ಇಲ್ಲಿ 12ನೇ ಶತಮಾನದ ಪುಣ್ಯ ಪರ್ವ ಕಾಲದಲ್ಲಿ ಬಸವಣ್ಣನವರಿಗೆ ಒಂದು ಮಾತಿನಿಂದ ಕರಿತಾ ಇದ್ರು. ಆ ಯಾವ ಮಾತಿನಿಂದ ಕರಿತಾ ಇದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಭಕ್ತಿ ಬಾಂಡಾರಿ ಬಸವಣ್ಣ ಅಂತ ತಿಳ್ಕೊಂಡು ಕರೀತಿದ್ರು. 12ನೇ ಶತಮಾನದ ಎಲ್ಲಾ ಶರಣರು ಅನುಭವ ಮಂಟಪದ ಸಂಸ್ಥಾಪಕನಾಗಿರ್ತಕ್ಕಂಥ ಬಸವಣ್ಣನಿಗೆ ಅತ್ಯಂತ ಭಕ್ತಿಯ ಪರಾಕಾಷ್ಠೆಯಿಂದ ಮೆರೆದುಕೊಂಡು ಬಂದಿರುವಂಥ ಬಸವಣ್ಣನವರಿಗೆ ಇಡೀ ಎಲ್ಲಾ ಜನರು ಎಲ್ಲ ಶರಣರು ಕೂಡಿಕೊಂಡು ಭಕ್ತಿ ಬಾಂಡಾರಿ ಬಸವಣ್ಣ ಅಂತ ಕರೆದರೂ ಕೂಡ ಬಸವಣ್ಣ ಹೇಳಿದ ಭಕ್ತಿ ಇಲ್ಲದ ಬಡವನಾನಯ್ಯ. ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನರ ಮನೆಯಲ್ಲೂ ಭಕ್ತಿ ಭಿಕ್ಷವನ್ನಿಕ್ಕಿದುಡೆ ಎನ್ನೊಡಲ ಪಾತ್ರ ತುಂಬಿತ್ತು ಕೂಡಲ ಸಂಗಮ ದೇವ. ಮನುಷ್ಯನೊಳಗ ಭಕ್ತಿ ಅನ್ನತಕ್ಕಂಥದ್ದು ಎಲ್ಲಿ ತನಕ ಬರೋದಿಲ್ವೋ ಅಲ್ಲಿವರೆಗೆ ನಮಗೆ ದೇವರು ಭಗವಂತ ಭಗವತಿ ಅಂಬಾಭವಾನಿ ಒಲಿಯೋದಿಲ್ಲ. ದೇವರು ಭಕ್ತಿಗೆ ಒಲಿತಾನೆ. ಆ ಭಕ್ತಿ ಪ್ರೀತಿಗೆ ಬಹಳಷ್ಟು ನಮ್ಮನ್ನ ಅಪ್ಪಿಕೊಳ್ಳುತ್ತಾರೆ. ಆ ಅಪ್ಪಿಕೊಳ್ಳುವಂತ ಭಕ್ತಿಯಿಂದ ನಾವೆಲ್ಲರೂ ಕೂಡ ಭಗವಂತನನ್ನ ಆ ಭಗವತಿಯನ್ನ ರಾಜರಾಜೇಶ್ವರಿಯನ್ನ ಸ್ತುತಿಯನ್ನ ಮಾಡಬೇಕಾಗಿದೆ, ಧ್ಯಾನವನ್ನ ಮಾಡಬೇಕಾಗಿದೆ. ಅಂತ ಭಕ್ತಿಯನ್ನ ಎಲ್ಲರ ಬದುಕಿನೊಳಗೆ ನಾವೆಲ್ಲ ಅಳವಡಿಸಿಕೊಳ್ಳಬೇಕು. ಭಕ್ತನಾದಡೆ ಬಸವಣ್ಣನಂತಾಗಬೇಕು. ಅಂತ ಬಸವಣ್ಣನ ಭಕ್ತಿಯನ್ನ ಪ್ರತಿಯೊಬ್ಬರೊಳಗೆ ನಾವೆಲ್ಲ ತಂದುಕೊಳ್ಳಬೇಕು. ಇವತ್ತು ಸಾಮಾನ್ಯವಾಗಿ ಒಬ್ಬ ಭಿಕ್ಷುಕ 4 ಮನೆಗಳಿಗೆ ಹೋಗಿ ಆತ ಭಿಕ್ಷಾ ಬೇಡಿದ್ರು ಕೂಡ ಪರವಾಗಿಲ್ಲ. ಆದ್ರೆ ಅದೇ ಭಿಕ್ಷುಕ ಭಗವಂತನ ಧ್ಯಾನದೊಂದಿಗೆ ಅತ್ಯಂತ ಭಕ್ತಿಯಿಂದ ಭಿಕ್ಷೆಯನ್ನ ಬೇಡಿಕೊಂಡು ತುತ್ತಿಗೊಮ್ಮೆ ಶಿವ 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 ಅಂತ ತಿಳ್ಕೊಂಡು ಪ್ರಸಾದವನ್ನ ಮಾಡಿದ ಅಂತ ತಿಳ್ಕೊಂಡು ಕೇಳಿದ್ರೆ ಅವನಿಗಿಂತಲೂ ಶ್ರೀಮಂತರು ಈ ನಾಡಿನೊಳಗೆ ಯಾರೂ ಇಲ್ಲ. ಒಬ್ಬ ಜ್ಞಾನಿಗಳು ಆ ಕುಳಿತಂತ ಎಲ್ಲ ಆ ಸಭೆಯ ಜನರಿಗೆ ಪ್ರಶ್ನೆಯನ್ನ ಮಾಡಿದ್ರು. ಈ ಲೋಕದೊಳಗ ಈ ಭೂಮಿ ಮೇಲಿದ್ದಂಥವರಿಗೆ ಬಡವರು ಅಂದ್ರೆ ನಾವು ಯಾರಿಗನ್ನಬೇಕು, ಬಡವರು ಅಂದ್ರೆ ಯಾರಿಗನ್ನಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಒಬ್ಬ ಮನುಷ್ಯ ಎದ್ದು ನಿಂತುಕೊಂಡು ಹೇಳ್ದ, ಬಡವರು ಅಂತಂದ್ರೆ ಯಾರಿಗೆ ಇರ್ಲಿಕ್ಕೆ ಮನೆ ಇರುವುದಿಲ್ವೋ ಅವರಿಗೆ ನಾವೆಲ್ಲ ಬಡವರು ಅನ್ನಬೇಕು. ಇನ್ನೊಬ್ಬ ಎದ್ದು ನಿಂತುಕೊಂಡು ಹೇಳ್ದ, ಯಾರಿಗೆ ಉತ್ತಿ ಬಿತ್ತಿ ಬೆಳ್ಕೊಂಡು ತಿನ್ನಲಿಕ್ಕೆ ಹೊಲ ಇರುವುದಿಲ್ವೋ ಅವರಿಗೆ ನಾವೆಲ್ಲ ಬಡವರು ಅನ್ನಬೇಕು. ಮತ್ತೊಬ್ಬ ಎದ್ದು ನಿಂತುಕೊಂಡು ಹೇಳಿದ, ಯಾರಲ್ಲಿ ಆಸ್ತಿ ಅಂತಸ್ತು ಐಶ್ವರ್ಯ ಬೆಳ್ಳಿ ಬಂಗಾರ ಇವೆಲ್ಲವೂ ಕೂಡ ಇರೋದಿಲ್ವೋ ಅವನಿಗೆ ನಾವೆಲ್ಲ ಬಡವರು ಅನ್ನಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಜ್ಞಾನಿಗಳು ಇವರಾರ ಮಾತುಗಳಿಗೆ ಒಪ್ಪುವುದಿಲ್ಲ. ಅವ್ರು ಹೇಳಿದ್ರಂತೆ, ಹೊಲ ಇರ್ಲಾರ್ದವ ಬಡವ ಅಲ್ಲ, ಮನಿ ಇರ್ಲಾರ್ದವ ಬಡವ ಅಲ್ಲ, ಇವತ್ತು ಆಸ್ತಿ ಅಂತಸ್ತು ಇರ್ಲಾರ್ದವ ಬಡವ ಅಲ್ಲ. ಈ ಜಗತ್ತಿನೊಳಗ ಹುಟ್ಟಿ ಬಂದಂತ ಎಲ್ಲ ಭಕ್ತಾದಿಗಳ ಮನಸ್ಸಿನೊಳಗ ಅತ್ಯಂತ ಅಂಕುರವಾಗಿರುವಂತ ಭಕ್ತಿ ಅನ್ನತಕ್ಕಂಥದ್ದು ಯಾರಲ್ಲಿ ಇರುವುದಿಲ್ವೋ ಅವನು ಈ ಸಂದರ್ಭದಲ್ಲಿ ಬಡವ ಅನ್ನತಕ್ಕಂಥದನ್ನ ಬಹಳ ಸುಂದರವಾಗಿ ಎಲ್ಲಾ ಜನಗಳಿಗೆ ಉಪದೇಶವನ್ನ ಮಾಡುತ್ತಾರೆ. ಕಾರಣ ಎಲ್ಲರ ಬದುಕಿನೊಳಗ ಭಕ್ತಿ ಅನ್ನತಕ್ಕಂಥದನ್ನ ನಾವೆಲ್ಲ ಅಳವಡಿಸಿಕೊಂಡು ನಿತ್ಯ ಭಗವಂತನನ್ನ ಸ್ತುತಿಯನ್ನ ಮಾಡತಕ್ಕಂಥದ್ದು. ತಿಮ್ಮನ ಮನೆ ಮುಂದೆ ಎಲ್ಲಾ ಜನರು ಹಾಯ್ದು ಅಥಣಿಯ ಮುರುಗೇಂದ್ರ ಶಿವಯೋಗಿಗಳ ಮಠಕ್ಕೆ ಹೋಗ್ತಿದ್ರು. ಮಠದಾಗ ಸ್ವಾಮಿಗಳಿದ್ರು. ಅವರ ನಿತ್ಯ ಸಂಸಾರದೊಳಗೆ ನಿತ್ಯ ಬದುಕಿನೊಳಗೆ ಏನೇ ಸಮಸ್ಯೆಗಳಿದ್ರು ಕೂಡ ಆ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರದ ಸೂತ್ರವನ್ನ ಹೇಳಿಕೊಟ್ಟು ಅವರಿಗೆ ಸಾಂತ್ವನ ಹೇಳುವುದರ ಮೂಲಕ ಅವರಿಗೆ ಪರಿಹಾರವನ್ನ ಆ ಪರಿಹಾರದ ಉಪಾಯದ ಮಾರ್ಗದ ಹಾದಿಯನ್ನು ಹೇಳಿಕೊಡುತ್ತಿದ್ರು.
ಮಠದಾಗ ಒಬ್ಬರು ಸ್ವಾಮಿಗಳದಾರೆ, ಏನಾದ್ರೂ ನಮಗೆ ಒಳ್ಳೇದು ಹೇಳ್ತಾರ, ಏನಾದ್ರೂ ನಮಗೆ ಕಷ್ಟ ಪರಿಹಾರ ಆಗುವಂತ ಉಪಾಯವನ್ನ ಹೇಳ್ತಾರ ಅಂತಂದ್ರೆ ಎಲ್ಲರೂ ಹೋಗ್ತವೆ. ಆ ನಿಟ್ಟಿನೊಳಗ ಆ ಊರೊಳಗ ಎಲ್ಲಾ ಜನ ಮಠಕ್ಕೆ ಹೋಗಿ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಆ ಸ್ವಾಮಿಗಳಿಂದ ಒಂದಿಷ್ಟು ಆಶೀರ್ವಾದ ಮಾಡಿಕೊಂಡು ಆನಂದದ ಜೀವನ ಮಾಡಿಕೊಳ್ಳುತ್ತಿದ್ರು. ತಿಮ್ಮ ಮನೆ ಮುಂದೆ ಕಟ್ಟಿಗೆ ಕೂತ್ಕೊಂಡಿದ್ದ. ಈ ಜನಗಳಿಗೆ ಒಂದು ದಿವಸ ನಿಲ್ಲಿಸಿ ಕೇಳ್ದ, ಅಲ್ರಿಪ್ಪ, ದಿನ ಈ ಹಾದಿ ಹಿಡ್ಕೊಂಡು ಹೋಗ್ತಿರಲ್ಲ, ಎಲ್ಲಿಗೂ ಹೋಗ್ತೀರಿ? ಅಲ್ಲಿ ಏನದ, ಯಾಕೆ ಹೋಗ್ತೀರಿ ಅಂತ ತಿಳ್ಕೊಂಡು ಕೇಳಿದಾಗ ಅವರು ಹೇಳಿದ್ರಂತ, ನೋಡಪ್ಪ, ಅಲ್ಲೊಂದು ಮಠ ಅದ, ಅಲ್ಲೊಬ್ರು ಸ್ವಾಮಿಗಳದಾರ. ನಮ್ಮ ಜೀವನದೊಳಗೆ ಏನೇ ಕಷ್ಟ ಇದ್ರೂ ಕೂಡ ಆ ಕಷ್ಟವನ್ನ ಬಗೆಹರಿಸುವಂತ ಒಂದು ಉಪಾಯವನ್ನ ಒಂದಿಷ್ಟು ಆ ಮಾತುಗಳೊಂದಿಗೆ, ಅವರ ನುಡಿಗಳೊಂದಿಗೆ ನಮಗೆ ಒಂದಿಷ್ಟು ಸಮಾಧಾನವಾಗ್ತದೆ. ಅದಕ್ಕಾಗಿ ಆ ಸ್ವಾಮಿಗಳ ದರ್ಶನಕ್ಕಾಗಿ ನಾವು ಮಠಕ್ಕೆ ಹೋಗ್ತೀವಿ ಅಂತ ತಿಳ್ಕೊಂಡು ಹೇಳಿದಾಗ ತಿಮ್ಮ ಅಂದ, ನಾನು ಕೂಡ ಹೋಗಬೇಕು. ಯಾರಿಗಾದ್ರೂ ಒಳ್ಳೇದಾಗಿತ್ತು ಅಂತಂದ್ರೆ ನಾವು ಹೋಗಿ ಕೇಳ್ತೀವಿ, ಯವ ನಿನಗೆ ಹ್ಯಾಂಗ ನೀ ದೊಡ್ಡ ಶ್ರೀಮಂತ ಆದಿ, ನಿನಗೆ ಹ್ಯಾಂಗ ಒಳ್ಳೇದಾಯ್ತು, ನಿನಗೆ ಆರಾಮಿರ್ಲಿಲ್ಲ, ಆರಾಮಾಯ್ತು, ಯಾರ ಕಡೆ ಹೋದಿ, ಎಲ್ಲಿ ಹೋದಿ, ಏನು ಮಾಡಿದಿ ಅಂತ ನಾವು ಒಬ್ಬರಿಂದ ಒಬ್ರು ಕೇಳಿದಾಗ ಇಂತಲ್ಲಿ ಹೋಗಿದ್ದೆ ಅಂತ ತಿಳ್ಕೊಂಡು ಹೇಳಿದಾಗ ನಾವು ಅಲ್ಲಿಗೆ ಹೋಗ್ಬೇಕನ್ನುವಂತ ಮನೋಭಾವ ನಮ್ಮಲ್ಲಿ ಬರುತ್ತದೆ. ಅದಕ್ಕನುಗುಣವಾಗಿ ತಿಮ್ಮ ವಿಚಾರ ಮಾಡದ, ನಾನು ಕೂಡ ಮಠಕ್ಕೆ ಹೋಗಿ ಸ್ವಾಮಿಗಳವರ ಕಡೆಯಿಂದ ಆಶೀರ್ವಾದ ಮಾಡ್ಕೊಂಡು ಬರ್ಬೇಕು. ಇವ ಅಂದ, ಮಠಕ್ಕೆ ಹೋಗಾಕತ್ತೀನಿ, ಬರಿಗೆಲೆ ಹ್ಯಾಂಗ ಹೋಗ್ಲಿ, ಕೈಯಾಗ ಊದಿನ ಕಡ್ಡಿ, ಸಕ್ರಿ, ಕಾಯಿ, ಕರುಪುರ, ನೈವೇದ್ಯ, ದಕ್ಷಿಣೆ ಎಲ್ಲವನ್ನ ತೆಗೆದುಕೊಂಡ. ಯಾಕ? ದೇವರ ಗುಡಿಗಳಿಗೆ ಹೋಗಬೇಕಾದ್ರೆ ನಾವ್ಯಾರೂ ಕೂಡ ಬರಿಗೈಲಿ ಹೋಗಬಾರ್ದಂತ ಒಂದು ನಿಯಮದ, ಅದು ಶಾಸ್ತ್ರ ಹೇಳುತ್ತದೆ. ಬರಿಗೈಲಿ ನಾವ್ಯಾರೂ ಕೂಡ ಬರಬಾರದು. ಬರಿಗೈಲಿ ನಾವೆಲ್ಲ ಬಂದಿವಿ ಅಂತಂದ್ರೆ ದೇವರಂತಾನಂತ, ಧೂಪಿಲ್ಲ, ದೀಪಿಲ್ಲ, ಬಂದಿನ ಪರನ ಗುಡಿಗಿ, ವರ ಇಲ್ಲ, ಶಾಪಿಲ್ಲ, ಹೋಗ್ರಿ ನಿನ್ನ ಮನೆಗೆ ಅಂತ ನಾವು. ದೇವರು ನಮಗೆಲ್ಲ ವರ ಕೊಡಬೇಕಾದ್ರೆ ನಾವೆಲ್ಲ ಧೂಪ ದೀಪಾದಿಗಳಿಂದ, ಇವತ್ತು ದಕ್ಷಿಣೆ ಫಲ ತಾಂಬೂಲಗಳಿಂದ, ಇವತ್ತು ನಾವೆಲ್ಲ ಊದಿನ ಕಡ್ಡಿ, ಕಾಯಿ, ಕರುಪುರ, ಸಕ್ಕರೆಯೊಂದಿಗೆ ನೈವೇದ್ಯ ಪರಿಪೂರ್ಣವಾಗಿ ದೇವರ ಗುಡಿಗೆ ಬಂದು ಅರ್ಪಣೆಯನ್ನು ಮಾಡಿದಾಗ ಆ ದೇವನ ಒಲುಮೆ ನಮಗೆಲ್ಲ ಸಿಗುತ್ತದೆ. ಬರೀ ದೇವರ ಗುಡಿಗೆ ಅಷ್ಟೇ ಅಂತಲ್ಲ, 3 ಸ್ಥಳಗಳಿಗೆ ನಾವು ಹಂಗೆ ಹೋಗಬಾರದಂತ. ಒಂದು ದೇವರಿದ್ದ ಗುಡಿಗೆ, ಇನ್ನೊಂದು ಮಕ್ಕಳಿದ್ದ ಮನೆಗೆ, 3ನೇಯದ್ದು ರೋಗಿ ಇದ್ದ ಆಸ್ಪತ್ರೆಗೆ. ಈ 3 ಸ್ಥಳಗಳಿಗೆ ಬರಿಗೈಲಿ ಹೋಗಬಾರದು. ಬಹುಶಃ ಮಕ್ಕಳಿದ್ದ ಮನೆಗೆ ನಾವು ಏನಾದ್ರು ಯಡ್ರಾಮಿಯಿಂದ ಬಹುಶಃ ಕಲಬುರಗಿಗೆ ಹಾದಿವಿ, ಇವತ್ತು ಸೋಮವಾರ ಮುಂಜಾನೆ ಸಂತೆಗೆ ನಾವು ಏನಾರ ಕೈಚೀಲ ತಗೊಂಡು ಹೊಂಟಿವಿ ಅಂತಂದ್ರೆ ಬಂದು ಕೂಡಲೇ ಮೊದಲು ನಿಮ್ಮ ಕೈಚೀಲ ಚೆಕ್ ಮಾಡ್ತಾವ. ಮೊದಲು ನಿಮ್ಮ ಚೀಲ ನೋಡ್ತಾವ, ಯವ್ವ ನನಗೆ ಏನು ತಂದೆ ತಿನ್ನಾಕ, ಯವ್ವ ನನಗೆ ತಿನ್ನಾಕ ಬ್ರೆಡ್ ತಂದಿಯೋ, ಹಣ್ಣು ತಂದಿಯೋ, ಏನು ಕುರ್ಕುರು ತಂದಿಯೋ, ಚಾಕ್ಲೇಟ್ ತಂದಿಯೋ, ಮೊದಲು ನಿಮ್ದು ಕೈ ಚೀಲ ಚೆಕ್ ಮಾಡ್ತಾವ. ಯವ್ವ ನನಗೆ ತಿನ್ನಾಕ ಕೊಡು, ಯವ್ವ ನನಗೆ ತಿನ್ನಾಕ ಕೊಡು ಅಂತ ಬೇಡತಾವ, ಕಾಡತಾವ, ಆ ಚೀಲ ಚೆಕ್ ಮಾಡ್ತಾವ. ಕಾರಣ ಏನು ಅಂತ ತಿಳ್ಕೊಂಡು ಕೇಳಿದ್ರ, ಮಕ್ಕಳಿದ್ದ ಮನೆಗೆ ಯಾರೂ ಕೂಡ ಬರಿಗೈಲಿ ಹೋಗಬಾರದು. ಇನ್ನು ರೋಗಿ ಇದ್ದ ಆಸ್ಪತ್ರೆಗೆ, ಪಾಪ ಅವನಿಗೆ ಊಟನೇ ಹೋಗ್ತಿರಲ್ಲ, ಅವನಿಗೆ ಏನೋ ಒಂದು ಪೈಪಿನ ಮುಖಾಂತರವಾಗಿ ನೀರ, ಆ ಗಂಜಿ, ಆ ಹಾಲು ಹಾಕ್ತಿರ್ತಾರೆ. ಸುಮ್ಮನೆ ಬ್ರೆಡ್ ಬಿಸ್ಕೆಟ್ ಒಯ್ದು ಹಾಕಿದ್ದು ಒಗ್ದಿದ್ದು ಮೂಲ್ಯಾಗ ಅವನ ಜೊತೆಗೆ ಇದ್ದವರು ತಿಂದು ಬಾಗಿಲಿಡಿಸ್ಲಾರ್ದಂಗೆ ಅವ್ರು ಆಗಿರ್ತಾರೆ. ಹೇಳುವ ಕಾರಣ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಇಲ್ಲಿ ತಿಮ್ಮ ಆ ಮಠದ ಸ್ವಾಮಿಗಳವರ ಹತ್ರ ಗದಿಗೆಗೆ ಬರಬೇಕಾದ್ರೆ ಹಂಗೆ ಬರಲಿಲ್ಲ. ಕೈಯೊಳಗ ಎಲ್ಲಾ ಪೂಜಾ ಸಾಮಾನುಗಳೊಂದಿಗೆ ಕಾಯಿ, ಕರುಪುರ, ಊದಿನ ಕಡ್ಡಿ ನೈವೇದ್ಯದೊಂದಿಗೆ ಬಂದ. ಗದ್ದಿಗೆಗೆ ನಮಸ್ಕಾರ ಮಾಡದ, ಕಾಯಿ ಹೊಡೆದ, ಊದಿನ ಕಡ್ಡಿ ಹಚ್ಚದ, ನಮಸ್ಕಾರ ಮಾಡದ, ದೀ ನಮಸ್ಕಾರ ಹಾಕದ. ಏನೆಲ್ಲ ಮಾಡಿಕೊಂಡು ದರ್ಶನ ಮಾಡಿ ಸ್ವಾಮಿಗಳು ಕುರ್ಚಿ ಹಾಕೊಂಡು ಕೂತ್ಕೊಂಡಿದ್ದರು ಮಠದೊಳಗು. ಆ ಸ್ವಾಮಿಗಳವರ ಪಾದಕ್ಕೆ ಬಂದು ನಮಸ್ಕಾರ ಮಾಡದ, ಮತ್ತೇನಪ್ಪ ಆರಾಮದಿ ಏನು? ಹ್ಞೂನ್ರಿಪ್ಪ, ತಮ್ಮ ಆಶೀರ್ವಾದದಿಂದ ಆರಾಮದೀನಿ. ಹೌದು, ನಿನಗೇನು ಜೀವನದಾಗ ಕಷ್ಟದ, ನಿನಗೆ ಏನು ಬೇಕಾಗ್ಯದ ಕೇಳು ಅಂತ ತಿಳ್ಕೊಂಡು ಹೇಳಿದ್ರು. ಯಾವಾಗ ಮುತ್ತೇವ್ರು ನನಗೆ ಹಿಂಗ ಅನ್ನಕತ್ಯಾರ, ಏನೋ ಕೇಳನ್ನಕತ್ಯಾರ, ಏನು ಕೇಳಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ತಕ್ಷಣ, ಯಪ್ಪ ನನಗೆ ಮಕ್ಕಳಿಲ್ಲ, ಮಕ್ಕಳು ಕೊಡು ಅಂತ ಬೇಡದ. ಮಕ್ಕಳಿಲ್ಲ, ಮಕ್ಕಳು ಕೊಡುವಂತ ಬೇಡದಾಗ ಸ್ವಾಮಿಗಳು ಅಂದ್ರು, ನೋಡಪ್ಪ ಗದ್ದಿಗೆ ಶಕ್ತಿ ಬಹಳ ದೊಡ್ಡದದ, ಜಾಗೃತವಾದ
ಕರ್ತೃಗದ್ದುಗೆ ಅದ. ಇಲ್ಲಿ ತನಕ ಯಾರು ಭಕ್ತಿಯಿಂದ ಬಂದು ಬೇಡಿಕೊಂಡಾರ ಅವ್ರಿಗೆಲ್ರಿಗೂ ಒಳ್ಳೇದಾಗ್ಯದ. ನೀನು ಕೂಡ ಒಂದು 12 ಅಮಾವಾಸ್ಯೆ ನಡ್ಕೋ, ನಿನಗೆ ಒಳ್ಳೇದಾಗ್ತದ, ಮಕ್ಕಳಾಗ್ತದ, ಆ ಮಕ್ಕಳ ಭಾಗ್ಯ ಪಡ್ಕೋ ಅಂದ್ರು. ಯಾಕಾಗಲಕ್ಕಂತ ತಿಳ್ಕೊಂಡು ವಿಚಾರ ಮಾಡಿ ತಿಮ್ಮ 1, 2, 3, 4, 5, 6, 8, 10, 12 ಅಮಾವಾಸ್ಯೆಗಳ ಪರ್ಯಂತರವಾಗಿ ಮಠಕ್ಕೆ ಬಂದ. ಗದಗಿಗೆ ನಡ್ಕೊಂಡ, ಮಕ್ಕಳಾಗಲಿಲ್ಲ. ಯಥಾವತ್ತಾಗಿ 13ನೇ ಅಮಾವಾಸ್ಯೆಗೆ ಮಠಕ್ಕೆ ಬಂದ. ಗದಗಿ ದರ್ಶನ ಮಾಡಿಕೊಂಡು ಸ್ವಾಮಿಗಳು ಕೂತ್ಕೊಂಡಿದ್ರು. ಸ್ವಾಮಿಗಳು ಪಾದಕ್ಕೆ ನಮಸ್ಕಾರ ಮಾಡಿದ ಕೂಡಲೇ ಆ ಸ್ವಾಮಿಗಳಂದ್ರು, ಮತ್ತೇನಪ್ಪ ತಿಮ್ಮ, ಏನ ಗಂಡು ಮಗು ಆಯ್ತು ಹೆಣ್ಣು ಮಗು ಆಯ್ತು ಅಂತ ಕೇಳಿದ್ರು. ಅವರು ಗಂಡು ಮಗು ಹೆಣ್ಣು ಮಗು ಅಂತಂದಾಗ, ಎಲ್ರಿಪ್ಪ ನನಗೆ ಇನ್ನೂ ಮಕ್ಕಳೇ ಆಗಿಲ್ಲ, ನೀವೇನೋ ಮಕ್ಕಳಾಗ್ತಾವ ಹೋಗ್ರಿ ಅಂತ ತಿಳ್ಕೊಂಡು ಹೇಳಿದ್ರಿ, ಆಶೀರ್ವಾದನೂ ಕೂಡ ಮಾಡಿದ್ರಿ, ಖರೆ ನನಗಿನ್ನ ಮಕ್ಕಳಾಗಿಲ್ಲ ಅಂತ. ಅಲ್ಲೋ ಮತ್ತೆ ನೀ ಭಕ್ತಿಯಿಂದ ನಡ್ಕೊಂಡೆ ಇಲ್ಲ? ಹೂನೆಪ್ಪ ನಡ್ಕೊಂಡಿನಿ. ನೀವು ಹೇಳ್ದಂಗ 12 ಅಮಾವಾಸ್ಯೆ ಬಂದೀನಿ, ಕಾಯಿ ಹೊಡೆದೀನಿ, ನಮಸ್ಕಾರ ಮಾಡೀನಿ, ದೀಪ ಬೆಳಗೀನಿ, ಉದಿನ ಕಡ್ಡಿ ಹಚ್ಚೀನಿ, ಕರ್ಪೂರ ಬೆಳಗೀನಿ, ಮತ್ತೆ ಇಟ್ಟೆಲ್ಲ ಮಾಡಿದಿ ಅಂತಂದ ಬಳಕ ನಿನಗೆ ಯಾಕೆ ಮಕ್ಕಳಾಗಿಲ್ಲ? ಹೋಗ್ಲಿ, ನಿನಗೆ ಮಕ್ಕಳಾಗಿ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳಿದ್ರು. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ತಿಳ್ಕೊಂಡು ಸ್ವಾಮಿಗಳು ಕೇಳಿದಾಗ ತಿಮ್ಮ ಹೇಳ್ತಾನ, ಯಪ್ಪ ನನಗಿನ್ನ ಮದುವೆ ಆಗಿಲ್ಲ ಅಂದಿವ. ಅವ ಅಂದ, ನನಗಿನ್ನ ಮದುವೆ ಆಗಿಲ್ಲ ಅಂತಂದಾಗ ಸ್ವಾಮಿಗಳು ಅಂದ್ರು, ಒಂದು ಫೋಟೋ ಇದ್ರು ಕೂಡ ಇಲ್ಲಿ ಹಾಕ್ತಿವಿ ದ್ವಾರ ಬಾಗಿಲಿಗೆ ಅಂದ್ರು. ಹುಚ್ಚ, ಮೊದಲ ಮದುವೆ ಮಾಡ್ಕೋ. ಎಲ್ಲಿ ತನಕ ಮದುವೆ ಮಾಡಿಕೊಳ್ಳೋದಿಲ್ವೋ ಅಲ್ಲಿ ತನಕ ನಮಗೆ ಮಕ್ಕಳಾಗುವುದಿಲ್ಲ. ಹಂಗ ಎಲ್ಲಿ ತನಕ ನಾವು ಭಕ್ತಿಯಿಂದ ಅಂಬಾ ಭವಾನಿಯ ದಿವ್ಯ ಸನ್ನಿಧಾನಕ್ಕೆ ಬರುವುದಿಲ್ವೋ ಅಲ್ಲಿ ತನಕ ನಮಗೆ ಮುಕ್ತಿ ಇರತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಅತ್ಯಂತ ಭಕ್ತಿಯಿಂದ ಆ ರಾಜರಾಜೇಶ್ವರಿ ಮಹಾಮಾತೆಯನ್ನ, ಅಂಬಾ ಭವಾನಿಯನ್ನ, ಬಗಳಾಮುಖಿಯನ್ನ ಅತ್ಯಂತ ಭಕ್ತಿಯಿಂದ ನಮ್ಮ ಬದುಕಿನೊಳಗ ಆನಂದವಾಗಿ ಆ ತಾಯಿಯ ಧ್ಯಾನದೊಂದಿಗೆ ಕಾಲವನ್ನು ಕಳೆದಾಗ ಮಾತ್ರ ಈ ಜನ್ಮ ಸಾರ್ಥಕಗೊಳ್ಳತಕ್ಕಂಥದ್ದಾಗಿದೆ. ಆ ಹಿನ್ನೆಲೆಯೊಳಗ ಇವತ್ತಿನ ದಿವಸ ಈ ದೇವಿ ಪುರಾಣದೊಳಗ ಚಿದಾನಂದ ಅವಧೂತರು ಆ ಪುರಾಣವನ್ನ, ಯಾವ 7ನೇ ಅಧ್ಯಾಯವನ್ನ ಇವತ್ತು ಬಿಡಾಲ ಅನ್ನುವಂತಹ ಒಬ್ಬ ರಾಕ್ಷಸನನ್ನ ತಾಯಿ ಜಗನ್ಮಾತೆ ಜಗದೀಶ್ವರಿ ಸಂಹಾರ ಮಾಡತಕ್ಕಂಥವಳಾಗಿದ್ದಾಳೆ. ಆ ಯಾವ ನಿಟ್ಟಿನೊಳಗ ಆ ಪುರಾಣ ಬರುತ್ತದೆ ಅನ್ನತಕ್ಕಂಥದನ್ನ ಅತ್ತಿ ಕಟ್ಟಿಗೆ, ಬತ್ತಿ ಕಟ್ಟಿಗೆ, ಬಾಬನೂರ, ಬಸವನೂರ, ಕೈ ಕೈ, ಧೂಳುಗೈ, ಪಂಚಂ, ಪಗುಡಂ, ಎದಿಮೆಲ್ಲು ಚುಕ್ಕಿ, ದಡಲ್ಲ ದುಡುಕಿ, ಪೌಷರಡಿಕಿ, ನಾವೆಲ್ಲ ಸಣ್ಣವರು ಇರುವಂತ ಸಂದರ್ಭದಲ್ಲಿ ಆಟ ಆಡುವಂತ ಆಟ ಎಷ್ಟು ಸುಂದರ ಅದೇ ಅಂತ ತಿಳ್ಕೊಂಡು ಕೇಳಿದ್ರೆ ನಾವೆಲ್ಲ ವಿಚಾರ ಮಾಡಿಕೊಳ್ಬೇಕು. ಹಣೆ ಮೇಲೆ ಹಚ್ಚುವಂತ ಆ ಕುಂಕುಮ ಉಜ್ಜಯಿನಿಯ ಸದ್ಧರ್ಮ ಸಿಂಹಾಸನಾಧೀಶ್ವರ ಜಗದ್ಗುರು ಮಹಾಪುಂಗವರ ಗುರುತು. ಕೊರಳಲ್ಲಿ ನಾವೆಲ್ಲ ತಾಳಿ ಮಾಂಗಲ್ಯ ಭಾಗ್ಯವನ್ನು ಕಟ್ಟಿಕೊಳ್ಳುತ್ತೇವೆ. ಆ ತಾಳಿ ಮಾಂಗಲ್ಯದ ಗುರುತು ಇವತ್ತು ಕಾಶಿಯ ಪೀಠದ ಹಳದಿ ಬಣ್ಣದ ಆ ತಾಳಿ ಏನಿರ್ತದಲ್ಲ ಅದು ಕಾಶಿ ಜಗದ್ಗುರು ಮಹಾಪುಂಗವರ ಗುರುತು. ಇನ್ನು ಕಾಲಲ್ಲಿ ನಾವೆಲ್ಲ ಧರಿಸುವಂತ ಕಾಲುಂಗರ ಅದು ಶ್ರೀಶೈಲ ಪೀಠದ ಗುರುತು. ಕೈಯಲ್ಲಿ ಹಾಕಿಕೊಳ್ಳುವಂತ ಆ ಹಸಿರು ಬಳೆಯ ಆ ಗುರುತು ರಂಭಾಪುರ ವೀರ ಸಿಂಹಾಸನಾಧೀಶ್ವರ ಮಹಾಪುಂಗವರ ಜಗದ್ಗುರುಗಳ ಪೀಠದ ಗುರುತು. ಕಾರಣ ಇವತ್ತು ನಾವೆಲ್ಲ ಹೆಣ್ಣು ಮಕ್ಕಳು ಮುತ್ತೈದೆಯಾಗಿ ಇವತ್ತು ಪ್ರಜ್ವಲಿಸಬೇಕಾದ್ರೆ ನಮ್ಮ ಪಂಚಪೀಠದ ಜಗದ್ಗುರುಗಳವರ ಆ ಗುರುತಿನೊಂದಿಗೆ, ಆ ಕೂನದೊಂದಿಗೆ ನಾವೆಲ್ಲ ಇವತ್ತು ರಾರಾಜಿಸುವಂತ ಮುತ್ತೈದೆಯ ಆ ಬದುಕು ಇವತ್ತು ಹಸನ್ಮುಖವಾಗಬೇಕಾಗಿತ್ತು ಅಂತಂದ್ರ ಆ ಜಗದ್ಗುರು ಪೀಠದ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದದೊಂದಿಗೆ. ಬಹಳ ಜನ ಹಣೆ ಮ್ಯಾಲ ಕುಂಕುಮವನ್ನ ಹಚ್ಚಿಕೊಳ್ಳೋದೇ ಬಿಟ್ಟಾರ. ಹಿಂದಿನ ಕಾಲದೊಳಗ ನಮ್ಮೆಲ್ಲ ತಾಯಂದಿರುಗಳು, ನಮ್ಮೆಲ್ಲ ಅಜ್ಜಿಯಂದಿರು ಇವತ್ತು ಮನೆಯಿಂದ ಹೊರಗೆ ಬರಬೇಕಾದ್ರ ಆ ಚಂದ್ರಾಮ ಆಕಾಶದೊಳಗೆ ನೋಡೋದು ಬೇಕಾಗಿಲ್ಲ. ಆಕಾಶದಾಗ ನಾವು ಚಂದ್ರಾಮನನ್ನ ನೋಡ್ಲಿಕ್ಕೆ ಬೇಕಾಗಿರುವಂಥದ್ದಿಲ್ಲ. ಕಾರಣ ಆ ಚಂದ್ರಾಮನನ್ನ ಎಲ್ಲಿ ನೋಡಬೇಕಾಗಿತ್ತು ಅಂತಂದ್ರ ಹಿಂದಿನ ಕಾಲದ ನಮ್ಮೆಲ್ಲ ತಾಯಂದ್ರಗಳ ಹಣ್ಣಿಯ ಮ್ಯಾಲನ ಚಂದ್ರಾಮ ನೋಡಬೇಕಾಗಿರುವಂಗ ಕುಂಕುಮವನ್ನು ಹಚ್ಕೊಳ್ತಿರು ಹಣಿ ತುಂಬ. ಈಗಿಲ್ಲ, ಯವ್ವ ಅಟ್ಯಾರ ಹಣಿ ತುಂಬ ಹಚ್ಕೋತಾರ, ಇಟ್ಟು ಟಿಕಳಿ ಹಚ್ಕೊಂಡ್ಬಿಡ್ದು. ಹಿಂಗ ಅವು ಯಾವಾಗ ಟಿಕಳಿ ಬಂದಾವ ಯವ್ವ
ನಮಗೆ ಅವಾಗ ಭಕ್ತರ ಮನೆಗೆ ಕರಿತಿರ್ತಾರೆ ಪ್ರಸಾದಕ್ಕಂತ ಭಿನ್ನಯಕ್ಕಂತ. ಮುತ್ಯಾರ ಇಲ್ಲೇ ಬಸಲ್ದಾಗ ಕೈಕಾಲು ಮುಖ ತೊಳ್ಕೊಳ್ರಿ, ಇಲ್ಲೇ ಕಾಲ್ ಮೇಲೆ ನೀರು ಹಾಕ್ರಿ ಅಂತ ಬಸಲ್ದಾಗ ಕಳಿಸ್ತಾರ. ಎಲ್ಲಿ ನೋಡ್ತೀವಿ ಅಲ್ಲಿ ಕುಂಕುಮದ ಕಾಣ್ತಾವ, ತಿಕ್ಳಿನ ಕಾಣೋದು. ಯಾಕ ಹಿಂಗ ತಗೊಳ್ಳೋದು, ಹಿಂಗ ಹಚ್ಚದಲ್ಲಿ. ನಮ್ಮ ಭಾರತೀಯ ಭವ್ಯ ಸಂಸ್ಕೃತಿಯ ಆಗರ ಅಂತ ತಿಳ್ಕೊಂಡು ಕೇಳಿದ್ರೆ ನಾವೆಲ್ಲ ಕುಂಕುಮವನ್ನು ಹಚ್ಚಿಕೊಳ್ಳತಕ್ಕಂಥದ್ದು. ಹೊಸದಾಗಿ ಲಗ್ನ ಆಗಿರುವಂತ ಸಂದರ್ಭದಾಗ ಗಂಡನ ಮನೆಯಿಂದ ಹೆಣ್ಮಗಳು ತವ್ರ ಮನೆಗೆ ಬಂದಿದ್ದಳು ಹಬ್ಬ ಮಾಡಿ ಹೋಗಾಕ. ಹಬ್ಬ ಮಾಡಿ ಇನ್ನೇನು ಗಂಡನ ಮನೆಗೆ ಹೋಗಬೇಕನ್ನುವಂತ ಸಂದರ್ಭದಾಗ ಅಪ್ಪ ಮಗಳನ್ನ ಗಂಡನ ಮನೆಗೆ ಕಳಿಸಿ ಬರ್ಬೇಕಂತ ಕಲಬುರಗಿ ರೈಲ್ವೆ ಸ್ಟೇಷನ್ ಒಳಗ ಟಿಕೆಟ್ ತಕ್ಕೊಂಡು ಇಬ್ರು ಅಪ್ಪ ಮಗಳು ಟ್ರೈನ್ ಬರೋದು ಸ್ವಲ್ಪ ಇನ್ನೂ ಲೇಟ್ ಇತ್ತು. ಆ ಸ್ಟೇಷನ್ ಒಳಗೆ ಬಂದು ಕೂತ್ಕೊಂಡಾರು. ದಯಮಾಡಿ ಮಾತಾಡಬೇಡ್ರಮ್ಮ, ಈ ಕಡೆ ಲಕ್ಷ ಕೊಡ್ರಿ, ಇನ್ನೊಂದು ಅರ್ಧ ಗಂಟೆ ತಾಸಾದ್ರೆ ಪುರಾಣ ಮುಗದೇ ಬಿಡುತ್ತದೆ. ಸಮಯಕ್ಕೆ ನಾವೆಲ್ಲ ಬೆಲೆ ಕೊಡಬೇಕಾಗಿರೋದ್ರಿಂದ ಆ ಸಮಯದ ಪದ್ಧತಿಗೆ ಅನುಗುಣವಾಗಿ ನಾವು ನಡೀಲೇಬೇಕಾಗದ. ಯಾವಾಗ ತಂದೆ ಮತ್ತು ಮಗಳು ಆ ರೈಲ್ವೆ ಸ್ಟೇಷನ್ ಒಳಗ ಟಿಕೆಟ್ ತಕ್ಕೊಂಡು ಟ್ರೈನಿಗೆ ಹತ್ತಿ ಹೋಗಬೇಕಾಗಿರೋದ್ರಿಂದ ಕುಂತಾರ. ಒಬ್ಬವ ಬಾಯಾಗ ಎಲಿ ಅಡಿಕೆ ತಂಬಾಕು ಸುಣ್ಣ ಹಾಕೊಂಡು ಅವನು ಕೂಡ ಅದೇ ಟ್ರೈನಿಗೆ ಹೋಗ್ಬೇಕಾಗ್ಯದ. ಅವನು ಕೂಡ ಟಿಕೆಟ್ ತಕೊಂಡ. ಅಲ್ಲಿ ಇಲ್ಲಿ ಉಗುಳಿದ್ರೆ 500 ರೂಪಾಯಿ ದಂಡ ಅಂತ ಅಲ್ಲಿ ಬರೋದಿತ್ತು. ಅದನ್ನ ಅವಾಗ ನೋಡ್ದ, ಅಲ್ಲಿರುವಂತ ಟಿಸಿಗೆ ಕೇಳ್ದ, ಇದು ಎಲ್ಲಿ ಉಗುಳ್ಬೇಕಂದವ. ಎಲ್ಲಿ ಉಗುಳ್ಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಇದೇ ದಾರಿ ಹಿಡ್ಕೊಂಡು ಮುಂದೆ ಹೋಗು, ಅಲ್ಲಿ ಒಂದು ಕೆಂಪು ಬಟನ್ ಕಾಣ್ತದ, ಅದು ಒತ್ತು ಬಾಯಿ ತೆಗಿತು, ಅದರ ಉಗುಳಂತವ. ಈ ಹೆಣ್ಮಗಳಿಗೆ ಕೂಡಿಸಿ ಅಪ್ಪ ಒಂದು ನೀರಿನ ಬಾಟ್ಲಿ ತರಾಕಂತ ಅಂಗಡಿಗೆ ಹೋಗ್ಯಾನ. ಇವ ಅದ ದಾರಿ ಹಿಡ್ಕೊಂಡು ಈ ಹೆಣ್ಮಗಳು ಇರು ಜಾಗಕ್ಕೆ ಬಂದ. ಆ ಕಡೆ ಈ ಕಡೆ ನೋಡ್ದ, ಎಲ್ಲಿ ಕೆಂಪು ಬಟನ್ ಕಾಣಲಿಲ್ಲ. ಈ ಹೆಣ್ಮಗಳು ಹಣಿ ಮೇಲೆ ಟಿಕ್ಕಳಿ ಹಚ್ಕೊಂಡಿದ್ದಳು. ಅವಾಗ ಅವ ಅಂದ, ಇದೇ ಕೆಂಪು ಬಟನ್. ಆ ಟಿಸಿ ಅವರು ಹೇಳಿದ ಇದೇ ಇರಬೇಕು ಅಂತ ತಿಳ್ಕೊಂಡು ಬಡ 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 ಬಂದ. ಆ ಟಿಕ್ಳಿ ಮ್ಯಾಲ ಅದ ಕೆಂಪು ಬಟನ್ ಅಂತ ಹಿಂಗ ಒತ್ತದ. ಅಕ್ಕಿ ಅಂದಳು, ಇವ ಯಾವ ಏನು ಸುದ್ದಿ ಗೊತ್ತಿಲ್ಲ, ಪರಿಚಯ ಇಲ್ಲ, ಸಂಬಂಧ ಇಲ್ಲ, ಇವ ನನ್ನ ಟಿಕ್ಳಿ ಬಟನ್ ಒತ್ತಕತ್ತೇನಂತ ಹಾ ಅಂದಳು. ಪಿಚಿಕ್ಕ ಅಂದಿವ. ಕಾರಣ ಏನು ಅಂತ ತಿಳ್ಕೊಂಡು ನಾವೆಲ್ಲ ವಿಚಾರ ಮಾಡಿಕೊಳ್ಬೇಕು. ಇವತ್ತು ನಾವೆಲ್ಲ ನಮ್ಮ ಮನೆ ಒಳಗ ತಂದೆ ತಾಯಿಗಳು ಹಿರಿಯರು ಗುರುಗಳು ನಮಗೆಲ್ಲ ಕಲಿಸಿಕೊಟ್ಟಾರ, ತಿಳಿ ಹೇಳಿದಾರ, ಹಣ್ಣಿ ಮ್ಯಾಲ ಕುಂಕುಮವನ್ನು ಹಚ್ಚಿಕೊಳ್ಬೇಕಂತ. ಆ ಕುಂಕುಮವನ್ನು ಹಚ್ಚಿಕೊಳ್ಳೋದ್ರ ಮೂಲಕ ನಮ್ಮ ಭಾರತದ ನಾರಿಯರ ಶಕ್ತಿ ಎಂಥದ್ದು ಅನ್ನುವಂಥದ್ದು ನಾವೆಲ್ಲ ತೋರಿಸಬೇಕು. ಇವತ್ತು ತಾವೆಲ್ಲ ಮೊನ್ನೆ ಗ್ರಾಮ ದೇವತೆ ಗುಡಿಯಿಂದ ಕುಂಭವನ್ನ ಹೊತ್ತು ಕಳಶವನ್ನ ಹಿಡಿದು ನಾವೆಲ್ಲ ಅಂಬಾಭವಾನಿಯ ದೇವಸ್ಥಾನಕ್ಕೆ ಬಂದೇವಿ. ನೀವೆಲ್ಲ ಬರುವಂತ ನಿಟ್ಟಿನೊಳಗ ಹ್ಯಾಂಗ ಕಾಣ್ತಿದ್ರಿ ಅಂತಂದ್ರ ಸಾಕ್ಷಾತ್ ಈ ಭಾರತ ಮಾತೆಯೇ ನೀವು ಅನ್ನುವಂಥ ನಿಟ್ಟಿನೊಳಗ ತಾವೆಲ್ಲರೂ ಕೂಡ ಆ ಭವ್ಯ ಮೆರವಣಿಗೆ ಕಾರ್ಯಕ್ರಮದೊಳಗ ಅದ್ಧೂರಿಯಾಗಿ ಪೂಜ್ಯ ಭಾವನೆಯಿಂದ ಕಣ್ಣಿಗೆ ಗೋಚರಿಸುವ ನಿಟ್ಟಿನೊಳಗ ನೀವೆಲ್ಲ ಕಾಣ್ತಾ ಇರುವಂತ ಸಂದರ್ಭ. ಕಾರಣ ಇವತ್ತು ನಾವೆಲ್ಲ ಉಡುಗೆ ತೊಡುಗೆಗಳಿಂದ ಇವತ್ತು ಅನೇಕ ಈ ಸಮಾಜದೊಳಗ ಜನರ ಕಣ್ಣಿಗೆ ಇವತ್ತು ಏನೆಲ್ಲವನ್ನ ಕಾಣಿಸ್ತಕ್ಕಂಥದ್ದಾಗಿದೆ. ಕಾರಣ ಇವತ್ತು ನಮ್ಮ ಭಾರತದ ಸಂಸ್ಕಾರ, ಈ ಮಣ್ಣಿನ ಸಂಸ್ಕಾರ ಆಗದೆ ಎನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳೋದರ ಮೂಲಕ ಇಲ್ಲಿ ಚಿದಾನಂದ ಅವಧೂತರು ರಚನೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ದೇವಿ ಪುರಾಣದೊಳಗ ಈಗಾಗಲೇ ಕೈಲಾಸದೊಳಗ ಪರಮಾತ್ಮನಾಗಿರ್ತಕ್ಕಂಥ ಪರಶಿವನು ನಂದೀಶನಿಗೆ ಹೇಳ್ತಕ್ಕಂಥವನಾಗಿದ್ದಾನೆ. ಸೂತ ಪುರಾಣಿಕರು ಶೌನಿಕ ಮಹರ್ಷಿಗಳಿಗೆ ಹೇಳಿಕೊಂಡು ಬಂದಿರುವಂಥ ಮಹಾಪುರಾಣ ಇಲ್ಲಿ 7ನೇ ಅಧ್ಯಾಯ. ಬಿಡಾಲ್ ಅನ್ನುವಂಥ ರಾಕ್ಷಸನನ್ನ ತಾಯಿ ಜಗನ್ಮಾತೆ ಹೇಗೆ ಸಂಹಾರ ಮಾಡ್ತಿದ್ದಾಳೆ ಅನ್ನುವಂಥದ್ದನ್ನ ನಾವು ನೀವೆಲ್ಲ ಆ ಪುರಾಣವನ್ನು ಓದುವುದರ ಮೂಲಕ ನೋಡುವಂಥವರಾಗೋಣ. ಕಡು ಶೌರಿ ಪರದೇವತೆಯ ಉಗ್ಗಡದ ದುಷ್ಟ ಬಿಡಾಲನೆಂಬನ ಮಡುಹಿದಳು ಮಹಾಲಕ್ಷ್ಮಿ ಶಿವನ ತ್ರಿಶೂಲದಿಂಬ್ರಣದಿ. ಕೇಳಿರಲೆ ಶೌನಕರ ಚಿಕ್ಷುರ ಕಾಲವಾಗಲಿಕ ಮಹಾಬಲ ಜಾಲವೋಡಿತು ಕಂಡ ಕಡೆಯಲ್ಲಿ ದೇವಿಯುಗ್ರಕ್ಕೆ
ಮೇಲೆ ಬಿದ್ದನು ಮಹಾಬಿಡಾಲನು, ತಾಳಿದನು ಬಹುಕೋಪ ಸಚಿವನು. ಮೇಳವಾದನೆ ಸುರರ ತೋಳಲಿ, ಶಿವ ಶಿವ ಎಂದ, ಶಿವ ಶಿವ ಎಂದ. ಇಲ್ಲಿ ಯಾವಾಗ ರಸಿಲೋಮ ರುದ್ರಗ್ರ ಚಕ್ಷುರ ಆ ದೇವಿಯ ಕೈಯಲ್ಲಿ ಸಂಹಾರವಾದರು, ಹತವಾದರು, ಈ ಸುದ್ದಿಯನ್ನ ಕೇಳಿ ಇಲ್ಲಿ ಈ ಬಿಡಾಲ್ ಅನ್ನುವಂತ ಬಲು ಪರಾಕ್ರಮಿಯಾಗಿರ್ತಕ್ಕಂಥವನು, ಬಲು ವೀರನು ಶೂರನು ಧೀರನಾಗಿರ್ತಕ್ಕಂಥ ಬಿಡಾಲ ಈ ತಾಯಿಯ ಜೊತೆಗೆ ಯುದ್ಧವನ್ನ ಮಾಡಲಿಕ್ಕೆ ಬಂದು ತಾಯಿಯ ಕೈಯೊಳಗೆ ಇವತ್ತಿನ ದಿವಸ ಹತನಾಗ್ತಕ್ಕಂಥವನಾಗಿದ್ದಾನೆ. ದೇವಿಯ ಪುರಾಣದೊಳಗ ಈ ಬಿಡಾಲ ದೇಹದ ಪುರಾಣದಲ್ಲಿ ಮೋಹ ಅನ್ನತಕ್ಕಂಥದ್ದು. ನಮ್ಮ ಜೀವನದೊಳಗ ನಮ್ಮ ಈ ಶರೀರದೊಳಗಿರ್ತಕ್ಕಂಥ ಮೋಹ ಇರಬೇಕು ಇಲ್ಲ ಅಂತಿಲ್ಲ, ಎಷ್ಟಿರಬೇಕು ಅಷ್ಟೇ ಇರಬೇಕು. ಮೋಹ ಇರಬೇಕು, ಪರಂತು ವ್ಯಾಮೋಹ ಇರಬಾರದು. ಹೆಂಡರು ಮಕ್ಕಳು ಮನೆ ಸಂಪತ್ತು ಆಸ್ತಿ ಐಶ್ವರ್ಯದ ಮ್ಯಾಲ ನಾವೆಲ್ಲ ಮೋಹವನ್ನ ತೊಟ್ಟಿವಿ ಅಂತಂದ್ರ ನಾವೆಲ್ಲರೂ ಕೂಡ ಪಾಪಾತ್ಮರಾಗ್ತಕ್ಕಂಥದ್ದಾಗಿದೆ. ಮೋಹ ನಮ್ಮನ್ನ ಸುಟ್ಟು ಬಿಡುತ್ತದೆ. ಇವತ್ತು ಯಾರ ಮ್ಯಾಲ ನಾವೆಲ್ಲ ಮೋಹವನ್ನ ಮಾಡಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ಜಗಜ್ಜನನಿಯಾಗಿರುವಂತ ಜಗದೀಶ್ವರಿ ಜಗನ್ಮಾತೆಯ ಮ್ಯಾಲ ಆ ಮೋಹದಿಂದ ಅತ್ಯಂತ ಭಕ್ತಿ ಪ್ರೀತಿಯಿಂದ ಅವಳನ್ನ ನಿತ್ಯಲೂ ಕೂಡ ಧ್ಯಾನಿಸಬೇಕು. ಇಲ್ಲಿ ಹೇಳ್ತಾರೆ, ಹೆಣ್ಣಿಗಾಗಿ ಸತ್ತಿತ್ತು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತಿತ್ತು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತಿತ್ತು ಕೋಟಿ ಕೋಟಿ, ನಿನಗಾಗಿ ಸತ್ತವರು ನಾನೊಬ್ಬರೂ ಕಾಣೆ ರಾಮನಾಥ ಅಂತ ತಿಳ್ಕೊಂಡು. ಇವತ್ತು ಹೆಣ್ಣಿಗಾಗಿ ಮಣ್ಣಿಗಾಗಿ ಹೊನ್ನಿಗಾಗಿ ಯಾರೆಲ್ಲ ಏನೆಲ್ಲವನ್ನ ಕಳೆದುಕೊಂಡಾರೆ, ಇವತ್ತು ಆ ಹೆಣ್ಣು ಹೊನ್ನು ಮಣ್ಣಿಗಾಗಿ ತಮ್ಮ ಜೀವನವನ್ನು ವ್ಯರ್ಥವಾಗಿ ಕಳ್ಕೊಂಡಾರೆ. ಕಾರಣ ಆ ಪರಮಾತ್ಮನನ್ನ ಪರಶಿವನನ್ನ ಜಗಜ್ಜನನಿ ಜಗನ್ಮಾತೆಯನ್ನ ಆರಾಧನೆಯನ್ನ ಮಾಡಿ ಕೆಟ್ಟವರಾರೂ ಇಲ್ಲ ಈ ಜಗತ್ತಿನೊಳಗೆ. ಈ ಮೋಹ ಅನ್ನತಕ್ಕಂಥ ಆ ದುರ್ಗುಣವನ್ನ ಈ ಶರೀರದಿಂದ ನಾವೆಲ್ಲ ದೂರ ಹಾಕಬೇಕಾಗದು. ಎಂತ ಮೋಹ ಅಂತ ತಿಳ್ಕೊಂಡು ಕೇಳಿದ್ರೆ, ಒಬ್ಬವ ಲಗ್ನ ಮಾಡಿಕೊಂಡಿದ್ದ. ಲಗ್ನ ಮಾಡಿಕೊಂಡಿರುವಂತ ಸಂದರ್ಭದೊಳಗ ನಿತ್ಯಲೂ ಕೂಡ ಕಣ್ಣಿಗೆ ಹೆಂಡತಿ ಕಾಣಬೇಕು, ಮಲಗಿದಾಗಲೂ ಕನಸಿನಾಗ ಹೆಂಡತಿ ಬರಬೇಕು. ಹೆಂಡತಿ ಇಲ್ಲ ಅಂತಂದ್ರೆ ನನ್ನ ಜೀವನವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ತಾನು ಕಾಲ ಕಳೀತಿದ್ದ. ಒಂದು ದಿವಸ ಹೆಂಡತಿ ಅಂದಳು, ರೀ ನಾಳೆ ಹಬ್ಬ ಅದ, ಅದಕ್ಕೆ ನಮ್ಮ ತಮ್ಮ ಬರ್ತಾನಂತ ಕರೀಲಿಕ್ಕೆ, ಅದಕ್ಕೆ ನಾನು ತವರು ಮನೆಗೆ ಹೋಗಬೇಕು ಅಂದಾಗ ಗಂಡ ಬ್ಯಾಂಡ ಅಂದ. ನೀ ಏನ್ರಿ ಈ ಮನೆಯೊಳಗ ಇರ್ಲಿಲ್ಲ ಅಂತಂದ್ರೆ ನಾನು ಕೂಡ ಈ ಮನೆಯಾಗಿರಲ್ಲ, ನೀ ಎಲ್ಲಿ ತನಕ ಇರ್ತಿದಿ ನೀ ನನ್ನ ಕಣ್ಣೆದುರು ಇರ್ಬೇಕು, ನೀ ಈ ಮನೆ ಬಿಟ್ಟು ಹೋಗಂಗಿಲ್ಲ ಅಂದವ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಅಂತ ಮೈಸೂರಿನ ಅನಂತ ಸ್ವಾಮಿಯವರು ಬರ್ಕೊಂಡು ಬರುತ್ತಾರೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಅಂತ ಅವ್ರು ಬರದಾರ. ಖರೆ ಅದೇ ಹೆಂಡತಿನೇ ಕಿಶಕ್ಕೆ ಕತ್ರಿ ಹಾಕಿದ್ರೆ ಕಿಶದೊಳಗೆ ₹1 ಇರುವುದಿಲ್ಲ. ಕಾರಣ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು, ಇಲ್ಲಿ ಈ ಮೋಹ ಮಾಯಾ ಪ್ರಪಂಚದೊಳಗ ಎಲ್ಲವೂ ಎಲ್ಲ ಶೂನ್ಯವಾಗಿರ್ತಕ್ಕಂಥದ್ದು. ಈ ಮೋಹ ಮಾಯೆಗಳನ್ನ ನಾವೆಲ್ಲ ಅಳಿದು ಹಾಕಿಕೊಂಡು ಜಗದೀಶ್ವರಿಯ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಜಗತ್ತಿನೊಳಗ ಬದುಕನ್ನು ಕಳಿಬೇಕಾಗಿರೋದ್ರಿಂದ ಹೆಂಡತಿಗೆ ತವರು ಮನೆಗೆ ಹೋಗಾಕ ಬ್ಯಾಡ ಅಂದ. ಅವಾಗ ಗಂಡ ಬ್ಯಾಡ ಅಂದ್ರೂ ಕೂಡ ಅಣ್ಣ ತಮ್ಮದಿರು ಬಂದು ಆ ಹೆಂಡತಿನ ಕರ್ಕೊಂಡು ಹೋದ್ರು ತವ್ರ ಮನೆಗೆ. ಇವ ಯಾವುದೋ ಒಂದು ಕೆಲಸಕ್ಕೂ ಹೊರಗೆ ಹೋಗಿದ್ದ. ಮನೆಗೆ ಬಂದು ನೋಡಿದ್ರ ಒಳಗಾಗಿ ಮನೆ ಬಾಗಿಲಿಗೆ ಚಿಲಕ ಹಾಕಿ ಕೀಲಿ ಹಾಕಿತ್ತು. ಬಾಜು ಮನೆಯವರಿಗೆ ಕೇಳಿದಾಗ, ಇಲ್ಲ ತವರು ಮನೆಯವರು ಬಂದು ನಿಮ್ಮ ಹೆಂಡತಿನ ಕರ್ಕೊಂಡು ಹೋಗ್ಯಾರ, ಅದು ಬೀಗ ಇಸ್ಕೊಳ್ಳಿಲ್ಲ, ಬಾಗಿಲ ತೆಗಿಲಿಲ್ಲ, ಮನ್ಯಾಗ ಹೋಗಲಿಲ್ಲ. ಯಾವಾಗ ನನ್ನ ಹೆಂಡತಿ ತವ್ರ ಮನೆಗೆ ಹೋಗ್ಯಾಳ ಅಂದ ಕೂಡ್ಲೆ ರಾತ್ರಿ ಆಗ್ಯದ,
ರಾತ್ರಿಯೊಳಗ ಕತ್ತಲಾಗ್ಯದ. ಆ ಕತ್ತಲಿನೊಳಗನ ನಡ್ಕೊಂತ ಕಲ್ಲು ಮುಳ್ಳು ಏನೆಲ್ಲವನ್ನ ತುಳ್ಕೊಂತ ಹೆಂಡತಿಯನ್ನ ಕಾಣಬೇಕಂತ ಹೆಂಡತಿ ಮನೆಗೆ ಹೊಂಟಾನ. ದಾರಿ ಮಧ್ಯ ಮಾರ್ಗದೊಳಗ ತುಂಬಿ ಹರಿವಂತ ಹಳ್ಳ ಅದ. ಆ ಹಳ್ಳವನ್ನ ದಾಟಿ ಮುಂಜಾನೆ ಮುಂಜಾನೆ 4 ಗಂಟೆಕ್ಕ ಹೆಂಡತಿಯ ತವರು ಮನಿ ಬಾಗಿಲ ತಟ್ಟ್ಯಾನ. ಮುಂಜಾನೆ 4 ಗಂಟೆಕ್ಕ ತವರು ಮನಿ ಹೆಂಡತಿಯ ಮನಿ ಬಾಗಿಲ ತಟ್ಟದಾಗ ಇಷ್ಟೊತ್ತಿನಾಗ ಯಾರು ಬಂದಾರ ಅಂತ ಹೆಂಡತಿ ಬಾಗಿಲ ತೆಗೆದು ನೋಡುತ್ತಾಳ. ಗಂಡ ಹಳ್ಳದಾಗ ಈಜಿಕೊಂಡು ಬಂದು ಕಾಲಾಗ ಕಲ್ಲು ಮುಳ್ಳು ತುಳ್ಕೊಂಡು ರಕ್ತ ಸೋರಕತ್ತದ. ಮೈಯೆಲ್ಲ ತೋಸ್ಕೊಂಡು ಹೆಂಡತಿ ಮನಿ ಮುಂದೆ ಬಾಗಿಲ ಮುಂದೆ ಬಂದು ನಿಂತಾನ. ಏನ್ರಿದು ನಿಮ್ಮ ಆಕಾರ ಅಂದಳು ಹೆಂಡತಿ. ಏನಿದು ನಿಮ್ಮ ಅವಸ್ಥೆ ಅಂತ ತಿಳ್ಕೊಂಡು ಕೇಳಿದಾಗ ಆ ಗಂಡ್ರ ಹೇಳ್ತಾನ, ನೀ ಮನೆ ಬಿಟ್ಟು ಬಂದಿದಿ, ಮನೆಯೊಳಗೆ ಇರ್ಲಿಲ್ಲ, ನಿನ್ನನ್ನು ನೋಡಬೇಕು, ನಿನ್ನ ನೋಡ್ಲಾರ್ದ ನನ್ನ ಜೀವಕ್ಕೆ ಸಮಾಧಾನ ಆಗ್ಲಿಲ್ಲ, ನಿನಗ ಕಾಣಬೇಕು ಅಂತ ಅಲ್ಲಿಂದ ಇಲ್ಲಿಗೆ ರಾತ್ರಿ ಕತ್ತಲಾದ್ರು, ಕಾಲಿಗೆ ಮುಳ್ಳು ಚುಚ್ಚಿದ್ರು, ಕಾಲಿಗೆ ಕಲ್ಲು ಚುಚ್ಚಿದ್ರು, ಆ ದಾರಿ ಒಳಗ ಹಳ್ಳ ಇದ್ರು ಕೂಡ ಆ ಹಳ್ಳ ದಾಟಿ ನಿನ್ನ ನೋಡಬೇಕು ಅಂತ ತಿಳ್ಕೊಂಡು ಬಂದೀನಿ ಅಂತಂದಾಗ ಹೆಂಡತಿ ಅಂದಳಂತ, ಅಲ್ರಿ ನನ್ನ ಮ್ಯಾಲ ಇಷ್ಟೊಂದು ಮೋಹದಿಂದ, ನನ್ನ ಮ್ಯಾಲ ಇಷ್ಟೊಂದು ಪ್ರೀತಿಯಿಂದ ಅಲ್ಲಿಂದ ಇಲ್ಲಿಗೆ ಕಾಲಾಗ ಕಲ್ಲು ಚುಚ್ಚಿದ್ರು, ಮುಳ್ಳು ಚುಚ್ಚಿದ್ರು, ನಿಮಗೆ ಏನೆಲ್ಲ ತ್ರಾಸಾದ್ರೂ ಕೂಡ ನನ್ನನ್ನು ನೋಡ್ಬೇಕನ್ನುವಂತ ಕಾತುರದಿಂದ ಅಲ್ಲಿಂದ ಇಲ್ಲಿಗೆ ಬಂದಿರಲ್ಲ. ನನ್ನ ಮ್ಯಾಲಿರುವಂತ ಮೋಹ ಆ ಭಗವಂತನ ಮ್ಯಾಲಿದ್ರೆ ಇಲ್ಲಿವರೆಗೆ ನಿಮ್ಮ ಜೀವನ ಪಾವನ ಆಗ್ತಿತ್ತು ಅಂದೊಳಕಿ. ಇದು ಒಂದೇ ಒಂದು ಮಾತಿಗೆ ಹೆಂಡತಿಯ ಮಾತನ್ನ ಕೇಳಿದ ಕ್ಷಣ ಆ ಮನುಷ್ಯ ಅಂದ, ಹೌದಲ್ಲ ಅಂದವ. ಈ ಸಂಸಾರದೊಳಗ ಮಾಡಿಕೊಂಡಿರುವಂತ ಹೆಂಡತಿ ಮ್ಯಾಲ ಇಷ್ಟೊಂದು ಮೋಹದಿಂದ ಅಲ್ಲಿಂದ ಇಲ್ಲಿಗೆ ಆ ಹೆಂಡತಿಯನ್ನು ಕಾಣಬೇಕಂತ ಏನೆಲ್ಲ ಕಷ್ಟಪಟ್ಟು ಬಂದೀನಿ. ಇದೇ ಆ ಮೋಹ, ಇದೇ ಪ್ರೀತಿ, ಇದೇ ಭಕ್ತಿ ಆ ಭಗವಂತನ ಮ್ಯಾಲ ಇದ್ರ, ಜಗನ್ಮಾತೆಯ ಮ್ಯಾಲ ಇದ್ರ ನಾನು ಯಾಕೆ ಈ ಬದುಕಿನೊಳಗ ಉದ್ಧಾರವಾಗಬಲ್ಲೆ ಅನ್ನುವಂತ ವಿಚಾರವನ್ನ ತಾಳಿ ಅಂದೆ ಆ ಭಗವತಿಯನ್ನ ಸ್ಮರಣೆಯನ್ನ ಮಾಡಿದ, ಭಗವಂತನ ಸ್ತುತಿಯನ್ನ ಮಾಡಿದ. ಈ ನಾಡಿನೊಳಗ ಒಬ್ಬ ದಾಸ ವರಣ್ಯರಲ್ಲಿ ಏನಾದ, ತುಳಸೀದಾಸನಾದ. ಕಾರಣ ಅನೇಕ ಕಾವ್ಯಗಳನ್ನ ಬರೆದ್ರು, ಅನೇಕ ಸಾಹಿತ್ಯಗಳನ್ನ ಬರೆದ್ರು. ಈ ಜಗತ್ತಿನೊಳಗ ಧರ್ಮ ಜಾಗೃತಿ ಉಂಟು ಮಾಡತಕ್ಕಂಥ ಅನೇಕ ಕಾರ್ಯಗಳನ್ನ ಒಬ್ಬ ತುಳಸೀದಾಸ ಈ ನಾಡಿನೊಳಗ ಹೆಂಡತಿಯ ಮೋಹದಿಂದ ಅರ್ಥೈಸಿಕೊಂಡು ಭಗವಂತನನ್ನ ಕಂಡ ಅನ್ನುವಂತ ಕಥೆಯನ್ನು ನಾವು ನೀವೆಲ್ಲ ಕೇಳ್ತಕ್ಕಂಥವರಾಗ್ತೇವೆ. ಮಹಾನುಭಾವಿಯಾಗಿರುವಂತ ಕಡಕೋಳದ ಮಡಿವಾಳಪ್ಪನವರು ಬಹಳ ಸುಂದರವಾಗಿ ಹೇಳ್ತಾರೆ, ಯಾತರ ಕಟಿಪಿಟಿ ಒಂದಿನ ಹೋಗುವುದು ಲಟಿಪಿಟಿ. ಜೀವನ ಇದು ಶಾಶ್ವತವಾಗಿರುವಂಥದ್ದಲ್ಲ. ನಾವೆಲ್ಲ ಒಂದು ದಿವಸ ಹುಟ್ಟಿದ್ದೇವೆ ಅಂತ ತಿಳ್ಕೊಂಡು ಕೇಳಿದ್ರ ಒಂದು ದಿವಸ ಈ ಲೋಕ ಬಿಟ್ಟು ಹೋಗುವರು ನಾವೆಲ್ಲ. ಇರುವಷ್ಟು ದಿವಸಗಳ ಕಾಲ ಆ ಜಗನ್ಮಾತೆಯಾಗಿರುವಂತ ಅಂಬಾ ಭವಾನಿಯ ನಾಮ ಸ್ತೋತ್ರದೊಂದಿಗೆ ಎಲ್ಲರ ಬಾಯೊಳಗ ಬೆಲ್ಲವಾಗುವ ನಿಟ್ಟಿನೊಳಗ ಆನಂದದ ಬದುಕನ್ನ ಕಳಿಯಬೇಕು ಅನ್ನುವಂಥದ್ದನ್ನ ಇಲ್ಲಿ ಯಾವ ಆ ಮೋಹ ಅನ್ನತಕ್ಕಂಥ ಬಿಡಾಲ ರಾಕ್ಷಸನನ್ನ, ಮೋಹ ಮಾಯಾ ಪ್ರಪಂಚವನ್ನ ನಾವೆಲ್ಲ ಇವತ್ತು ಗೆದ್ದು ಹೋಗಬೇಕಾಗಿತ್ತು ಅಂತಂದ್ರ ದೇವಿ ಪುರಾಣ ನಿಮ್ಮೆಲ್ಲರಿಗೆ ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದು. ಎದರ ಮ್ಯಾಲ ನಾವೆಲ್ಲ ಮೋಹ ಇಲ್ಲ ಹೇಳ್ರಿ ನೋಡೋಣ. ಇವತ್ತು ತುಳಸೀದಾಸ ತನ್ನ ಹೆಂಡತಿಯ ಮೇಲೆ ಮೋಹ ಮಾಡಿದ್ದಕ್ಕಾಗಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ. ಇವತ್ತು ನಾವೆಲ್ಲ ಮಕ್ಕಳ ಮೇಲೆ ಮೋಹ ಮಾಡ್ತೇವೆ, ಇವತ್ತು ಆಸ್ತಿ ಸಂಪತ್ತಿನ ಮೇಲೆ ಮೋಹ ಮಾಡ್ತೀವಿ, ಇವತ್ತು ಏನೆಲ್ಲ ವಸ್ತುಗಳ ಮೇಲೆ ಮೋಹ ಮಾಡೋದ್ರಿಂದ ಆ ಮೋಹ ಮಾಡೋದ್ರಿಂದ ನಮಗೆ ಸಿಗತಕ್ಕಂಥದ್ದು ದುಃಖ. ಬಹಳ ಒಂದು ವಸ್ತುವನ್ನ ನಾವು ಪ್ರೀತಿಸ್ತಾ ಜೀವನವನ್ನ ಕಳೆದಿವಿ ಅಂತಂದ್ರ ಅದು ಒಂದು ದಿವಸ ಏನಾದ್ರೂ ನಮ್ಮ ಕಣ್ಣಿಗೆ ಕಾಣಲಿಲ್ಲ, ಅದು ನಮ್ಮಿಂದ ಕಳೆದು ಹೋಯ್ತು ಅಂತಂದ್ರ ಅಷ್ಟು ಇಷ್ಟು ದುಃಖ ಆಗುವುದಿಲ್ಲ, ಬಹಳಷ್ಟು ದುಃಖ ಆಗ್ತದ. ಕಾರಣ ನಾವೆಲ್ಲ ವಿಚಾರ ಮಾಡಿಕೊಳ್ಬೇಕು. ಮನೆ ಒಳಗ ಸಾಕುವಂತ ಒಂದೇ ಒಂದು ನಾಯಿ ಬಹಳ ಪ್ರೀತಿಯಿಂದ ಬಹಳ ಸಲಿಗೆಯಿಂದ ಅದು ಸಾಕ್ತಿದ್ದೀವಿ ಅಂತಂದ್ರ ಒಂದು ದಿನ ಸತ್ತೋಯ್ತು ಅಂತಂದ್ರೆ ಎಷ್ಟೋ ಮನಸ್ಸಿಗೆ ಬೇಜಾರಾಗ್ತದ. ನಾನು ಮನುಷ್ಯರದು ಹೇಳಕತ್ತಿಲ್ಲ, ಬರೀ ಕೇವಲ ಒಂದು ನಾಯಿ. ಕಾರಣ ಆ ನಾಯಿಯನ್ನ ಬಹಳಷ್ಟು ಮೋಹದಿಂದ ಪ್ರೀತಿಸಿದ ಕ್ಷಣ ನಮಗದು ದುಃಖ ತಂದು ಕೊಡುತ್ತದೆ.
ಒಬ್ಬ ಸಾಲಿ ಮಾಸ್ತರನಿಗೆ 12 ವರ್ಷಗಳಾದ ಬಳಿಕ ಒಂದೇ ಒಂದು ಗಂಡು ಮಗು ಹುಟ್ಟಿತ್ತು. 12 ವರ್ಷಗಳಾದ ಬಳಿಕ ಆ ಗಂಡು ಮಗು ಹುಟ್ಟಿದ ಸಂದರ್ಭದೊಳಗ ಹೆಂಡತಿಗೆ ಹೇಳ್ದ, ನೋಡು, ಅಪರೂಪಕ್ಕೆ ಹುಟ್ಟಿದ ಈ ಮಗು ಅದ, ಈ ಮಗನಿಗೆ ನೀ ಒಟ್ಟ ಅಳಿಸಬೇಡ, ಅವನಿಗೆ ಏನೂ ತೊಂದರೆ ಕೊಡು ಬೇಡ ಅಂತ ತಿಳ್ಕೊಂಡು ಬಹಳ ಜೋಪಾನದಿಂದ ಬೆಳೆಸಲಿಕ್ಕೆ ಹೆಂಡತಿಗೆ ಹೇಳಿದ್ದ. ಬಹಳ ಚಂದ ಆ ತಾಯಿ ಆ ಮಗನನ್ನ ಬೆಳೆಸ್ತಕ್ಕಂಥವಳು. ಸಣ್ಣ ಕೂಸಿತ್ತು. ಸಾಲಿ ಮಾಸ್ತರ ಸಾಲಿ ಒಳಗಿರುವಂತ ಸಂದರ್ಭದೊಳಗ ಆಫೀಸರ್ ಬರುತ್ತಿದ್ರು. ಆಫೀಸರ್ ಬರುವಂತ ಸಂದರ್ಭದೊಳಗ 1,000 ರೂಪಾಯಿಗಳನ್ನ ಅರ್ಜೆಂಟ್ ಆಗಿ ಮನೆಗೆ ಬಂದು ಹೆಂಡತಿ ಕೈಯೊಳಗ ಕೊಟ್ಟು, ಈ ರೊಕ್ಕ ಈ ದುಡ್ಡನ್ನ ಟಿಜೋರಿಯೊಳಗೆ ತೆಗೆದಿಡು ಅಂತ ಹೇಳಿ ಸಾಲಿಗೆ ಹೋದ. ಆ ದುಡ್ಡನ್ನ ಅಲ್ಲೇ ರೊಟ್ಟಿ ಮಾಡ್ಲಕತ್ತಿದ್ದಳು, ಅಡಿಗೆ ಮನೆಯೊಳಗ ಅಲ್ಲೇ ಪಕ್ಕದಾಗ ಇಟ್ಟಿದ್ದಳು. ರೊಕ್ಕ ಅಲ್ಲೇ ಪಕ್ಕದಲ್ಲಿ ಇಟ್ಟುಕೊಂಡು ರೊಟ್ಟಿ ಮಾಡ್ಲಕತ್ತಳು. ರೊಟ್ಟಿ ಮಾಡೋದು ಮುಗೀತು. ರೊಟ್ಟಿ ಮಾಡೋದು ಮುಗಿದು ಕೂಡಲೇ ಎಲ್ಲ ಬಾಂಡೆ ಸಾಮಾನು ತಗೊಂಡು ಬಚ್ಚಲ್ದಾಗ ಒಯ್ದು ತೊಳ್ಕೊಂಡು ಬರೋದ್ರೊಳಗೆ ಏನಾಗ್ಯದ ಅಂತಂದ್ರ, ಅಲ್ಲೇ ಆ ಕೂಸಿಗೆ ಹಾಲು ಕುಡಿಸಿ ಮಲಗಿಸಾಳ. ಯಾವಾಗ ಈ ಹೆಣ್ಮಗಳು ಬಚ್ಚಲಕ್ಕೆ ಹೋದ ಕೂಡಲೇ ಆ ಮಗು ಮಲ್ಕೊಂಡಿರ್ತಕ್ಕಂಥದ್ದು ಎದ್ದದು. ಎದ್ದು ಈ ರೊಕ್ಕ ನೋಡಿ ಅದ ಏನು ಅವರಪ್ಪ ತಂದು ಕೊಟ್ಟಿದ್ದ ಅವರ ತಾಯಿ ಕೈಯೊಳಗ, ಆ ತಾಯಿ ಅಲ್ಲೇ ಆಮೇಲೆ ಇಟ್ಟರಾಯ್ತು ಟಿಜೋರಿಯೊಳಗಂತ 1,000 ರೂಪಾಯಿ ಅಲ್ಲೇ ಇಟ್ಟಾಳ. ಈ ಮಗು ಎದ್ದದ. ಈ ಮಗು ಆ ರೊಕ್ಕ ತಗೊಂಡು ಕೈಯಾಗಿಡದು ನೋಡ್ಯಾದ, ಅದನ್ನ ಆಡ್ಯಾದ. ಆಡಿ 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 ಏನು ಮಾಡ್ಯದ ಅಂತಂದ್ರ, ರೊಟ್ಟಿ ಮಾಡಿ ಅದೇ ಹಂಸ ಆ ಎಲ್ಲ ಬೊಗುಣಿ ತಗೊಂಡು ಬಚ್ಚಲಿಕ್ಕೆ ಒಯ್ದು ಆ ತೊಳಿಕತ್ತಿರುವಂತ ಸಂದರ್ಭದಾಗ ನೆಗಿ ನೆಗಿ ಅನ್ನುವಂತ ಆ ಬೆಂಕಿಯೊಳಗ ಆ 1,000 ರೂಪಾಯಿ ತಗೊಂಡು ಒಗದದು. ಆ ರೊಕ್ಕ ಸುಡುವಂತದನ್ನ ನೋಡಿ ಆ ಮಗು ನಗುತ್ತಿತ್ತು, ಆನಂದ ಪಡುತ್ತಿತ್ತು, ಸಂತೋಷ ಪಡುತ್ತಿತ್ತು. ಆ ಹೆಣ್ಮಗಳು ಅಂದ್ರೆ ಆ ಕೂಸಿನ ತಾಯಿ ಬಚ್ಚಲದೊಳಗೆ ಎಲ್ಲಾ ಭಾಂಡೆ ಸಾಮಾನು ತೊಳ್ಕೊಂಡು ಬಂದು ನೋಡು ತಾಳ ರೊಕ್ಕ ಆ ಒಲೆಯಾಗ ಒಗದು ಆ ಮಗು ನಗುವುದನ್ನ ನೋಡಿ, ಎಲೇ ಪಾಪಿ ಅಂದಳು. ಎಲ್ಲೋ ಪಾಪಿ ಅಂತ ತಿಳ್ಕೊಂಡು ಯಾವಾಗ ಆ ಮಗು ಆ ರೊಕ್ಕ ಒಲೆಯಾಗ ಒಗದು ಕಿಲಕಿಲ ಕಿಲಕಿಲ ನಗುವಂಥದನ್ನ ನೋಡಿ, ಆ ರೊಕ್ಕ ಒಲೆಯಾಗ ಒಗದು ಲೋ ಪಾಪಿ ಅಂತ ತಿಳ್ಕೊಂಡು ಸಿಟ್ಟಿಗೆ ಏರಿ ಅದೇ ಮಗುವಿನ ಕೈ ಕಾಲು ಮುದ್ದಿ ಮಾಡಿ ಆ ಉರಿಯುವಂಥ ಒಲಿಯೊಳಗ ಒತ್ತಿ ಬಿಡುತ್ತಾಳು. ಇನ್ನೇನು ಸಾಯಂಕಾಲ 5 ಗಂಟೆ ಸಾಲಿ ಮಾಸ್ತಾರ ಸಾಲಿ ಮುಗಿಸಿಕೊಂಡು ಮನೆಗೆ ಬಂದು ನೋಡುತ್ತಾನ. ಯಾಕ ಏನೋ ಸುಟ್ಟು ವಾಸನೆ ಬರ್ತದ ಅಂತ ಹೆಂಡತಿಗೆ ಕೇಳದಾನ. ಹೆಂಡತಿಗೆ ಕೇಳಿದಾಗ ಹೆಂಡತಿ ಅಂದಳು, ಅಲ್ರಿ ನಿಮ್ಮ ಮಗ ಎಂಥವನು, ನೀವು ಕೊಟ್ಟಂತ 1,000 ರೂಪಾಯಿ ಆಮೇಲೆ ಟಿಜಿನೊಳಗೆ ತೆಗೆದಿಟ್ರಾಯ್ತು ಅಂತ ಅಲ್ಲೇ ರೊಟ್ಟಿ ಮಾಡಲಿಟ್ಟೀನಿ, ಮಲ್ಕೊಂಡಂತ ನಿಮ್ಮ ಮಗ ಎದ್ದಾನ, ಆ ರೊಕ್ಕ ಒಲ್ಯಾಗ ಸುಟ್ಟು ಹಾಕ್ಯಾನ. ನಾನು ಸಿಟ್ಟಿಗೆ ಬಂದು ನಿಮ್ಮ ಮಗನಿಗೆ ಒಲೆಗೆ ಒತ್ತಿ ನೋಡ್ರಿ ಅಂತ ಸಾಲಿ ಮಾಸ್ತರ ಮನೆಗೆ ಬಂದು ಕೂಡಲೇ ಮಗ ಕಣ್ಣಿಗೆ ಕಾಣಬೇಕು, ಮಗ ನಗೋದನ್ನ ನೋಡಬೇಕು, ಅಳೋದನ್ನ ನೋಡಬೇಕು, ಅಪ್ಪ ಅಂತ ತಿಳ್ಕೊಂಡು ತೆಕ್ಕಿಗೆ ಬೀಳಬೇಕು ಅಂತ ಆನಂದದ ಬದುಕನ್ನ ಸಾಗಿಸಿಕೊಂಡು ಬರತಕ್ಕಂಥ ಸಾಲಿ ಮಾಸ್ತರ ಹೆಂಡತಿ ಆ ಕೂಸಿನ ಒಲೆಯಾಗ ಒತ್ತಿ ಸಾಯಿ ಹೊಡೆದೀನಿ ಅಂತ ತಿಳ್ಕೊಂಡು ಯಾವಾಗ ಶಬ್ದ ಕಿವಿಯಾರೆ ಕೇಳ್ಯಾನ, ಎಲೆ ಪಾಪಿ ಅಂತ ತಿಳ್ಕೊಂಡು ಕುಡುಗೋಲು ತಗೊಂಡು ಹೆಂಡತಿಯ ರುಂಡವನ್ನ ಚೆಂಡಾಡಿ ಬಿಟ್ಟಾನೆ. ಕಾರಣ ಹೆಂಡತಿಗೆ ಆ ದುಡ್ಡಿನ ಮ್ಯಾಲೆ ಮೋಹ. ಹೆಂಡತಿಗೆ ದುಡ್ಡಿನ ಮ್ಯಾಲೆ ಮೋಹ, ಗಂಡನಿಗೆ ಮಗನ ಮ್ಯಾಲ ಮೋಹ. ದುಡ್ಡಿನ ಮ್ಯಾಲ ಮೋಹ ಇರೋದ್ರಿಂದ ಆ ದುಡ್ಡು ಸುಟ್ಟೆಲ್ಲೋ ಅನ್ನುವಂಥ ಆ ಸಂದರ್ಭದೊಳಗ ಹೆತ್ತ ಮಗನನ್ನೇ ಒಲೆಯಾಗ ತುರುಕಿದಂತ ತಾಯಿ, ಹೆತ್ತ ಮಗನನ್ನ ಕೊಂದಿರುವಂಥ ನೀನು ಪಾಪಿ ಅಂತ ತಿಳ್ಕೊಂಡು ಗಂಡ ಇಲ್ಲಿ ಹೆಂಡತಿಯ ಪ್ರಾಣವನ್ನು ತೆಗೆದುಕೊಂಡ. ಕಾರಣ ಯಾವುದೇ ವಸ್ತುಗಳ ಮ್ಯಾಲೆ ಮೋಹ ಇರಬೇಕು ಕರೆ, ಆದ್ರೆ ವ್ಯಾಮೋಹ ಇರಬಾರದು ಅನ್ನುವಂಥದನ್ನ ಇಲ್ಲಿ ಸುಂದರವಾಗಿ ಹೇಳ್ತಾರೆ. ಅಂಥ ಯಾವ
ಆ ಬಿಡಾಲನನ್ನ ತಾಯಿ ಇಲ್ಲಿ ದೇವಿ ಪುರಾಣದೊಳಗ ಹೇಗೆ ಸಂಹಾರ ಮಾಡುತ್ತಾಳೆ ಅಂತ ತಿಳ್ಕೊಂಡು ಕೇಳಿದ್ರೆ, ಯಾವಾಗ ಎಲ್ಲ ರಕ್ಕಸರನ್ನ, ಮಹಿಷಾಸುರನ ಸೈನ್ಯವನ್ನ, ಎಲ್ಲ ಸೇನಾಪತಿಗಳನ್ನ ಇವತ್ತು ಹತನಾಗಿರುವಂಥದನ್ನ ನೋಡಿ ಕಡು ಕೋಪವನ್ನ ತಾಳಿ ಕಣ್ಣುಗಳನ್ನ ಕೆಂಪಗೆ ಮಾಡಿಕೊಂಡು ತನ್ನೆಲ್ಲ ಸೈನ್ಯವನ್ನ ಕಟ್ಟಿಕೊಂಡು ರಥವನ್ನ ಏರಿ ಜಗನ್ಮಾತೆಯ ಜೊತೆಗೆ ಯುದ್ಧಕ್ಕೆ ಬಂದು ನಿಂತಾನೆ. ಬಲು ಪರಾಕ್ರಮಿಯಾಗಿರ್ತಕ್ಕಂಥ ರಾಕ್ಷಸ ಈ ಬಿಡಾಲ. ಮೋಹ ಅನ್ನುವಂತ ಈ ಬಿಡಾಲ ತಾಯಿಗೆ ಹೇಳ್ತಾನೆ, ಏ ಹೆಂಗಳೆ, ಎಲ್ಲೋ ಹೆಂಗಳೆ, ಈ ಯುದ್ಧವನ್ನ ಮಾಡತಕ್ಕಂಥದ್ದಾಗ್ಲಿ, ನನ್ನೆಲ್ಲ ಮಹಿಷಾಸುರನ ಮಹಾರಾಜನ ಸೇನಾಪತಿಗಳನ್ನ, ಆ ಸೈನ್ಯವನ್ನ, ರಥಿಕರನ್ನ, ಕಾಲಾಲುಗಳನ್ನ, ಅನೇಕ ಆನೆ, ಒಂಟೆ, ಕುದುರೆ ಸೈನಿಕರನ್ನ ಈ ಯುದ್ಧ ಭೂಮಿಯೊಳಗ ಕೊಲ್ಲಾಕತ್ತಿ ಎಲ್ಲ, ನಿನಗಿದೆಲ್ಲ ಎದಕ್ಕೆ ಬೇಕು ಅಂತ ಕೇಳದವ. ಎಲ್ಲೋ ರಕ್ಕಸನೆ ಬಿಡಾಲ, ಈ ಯಾವ ನನ್ನ ದೇವತೆಗಳಿಗೆ ನಿನ್ನ ಮಹಾರಾಜನಾಗಿರ್ತಕ್ಕಂಥವನು ಮಹಿಷಾಸುರ, ಈ ಲೋಕಕ್ಕೆ ನಾನೇ ಒಡೆಯಾನತಕ್ಕಂಥ ದರ್ಪ ದಬ್ಬಾಳಿಕೆಯಿಂದ ನನ್ನ ದೇವತೆಗಳಿಗೆ, ನನ್ನನ್ನು ಪ್ರಾರ್ಥನೆ ಮಾಡತಕ್ಕಂಥ ಆ ಎಲ್ಲ ದೇವಾನು ದೇವತೆಗಳಿಗೆ, ಹರಿಹರ ರುದ್ರಾರರಿಗೆ ಕೊಡಬಾರದಂತ ಕಷ್ಟವನ್ನು ಕೊಟ್ಟಂತ ನಿಮ್ಮ ದುಷ್ಟ ರಕ್ಕಸಲಕ್ಕೆ ಧಿಕ್ಕಾರವಿರಲಿ. ನಿಮ್ಮ ರಕ್ಕಸ ಕುಲವನ್ನ ನಾಶ ಮಾಡದನೆ ನಾನು ಈ ಜಾಗದಿಂದ ಕಾಲು ಕೀಳಲ್ಲ ಅಂತ ಹೇಳ್ತಾಳೆ ಜಗನ್ಮಾತೆ. ದುಷ್ಟನಾಗಿರುವಂತ ಮಹಾದುಷ್ಟನಾದ ಬಿಡಾಲ ಇಲ್ಲಿ ಯಾವ ತಾಯಿಯ ಜೊತೆಗೆ ಅನೇಕ ಬಾಣಗಳನ್ನ ಸುರಿಸ್ತಾನೆ, ಅನೇಕ ಶಸ್ತ್ರಾಸ್ತ್ರಗಳೊಂದಿಗೆ ಯುದ್ಧಕ್ಕೆ ಬಂದಿರುವಂತ ಸಂದರ್ಭದೊಳಗೆ ಅನೇಕ ಸೈನಿಕರು ಆ ಯಾವ ತಾಯಿಯ ಮೇಲೆ ಬಾಣಗಳ ಸುರಿಮಳೆಯನ್ನು ಸುರಿಸ್ತಾರೆ. ಈಗ ಅನೇಕ ವರ್ಷಗಳ ಗತಿಸಿದ ನಂತರದೊಳಗ ಆ ಯಾವ ಜಗನ್ಮಾತೆಯಾಗಿರುವಂತ ಮಹಾಮಾತೆಯಾಗಿರುವ ಜಗಜ್ಜನನಿ, ಎಲ್ಲೋ ಬಿಡಾಲ, ನಿನ್ನಂತ ರಕ್ಕಸರ ಮಟ್ಟವನ್ನ ಹಾಕಲಿಕ್ಕಾಗಿ, ನಿಮ್ಮ ದುರ್ಗುಣಗಳನ್ನ ದೂರ ಮಾಡಲಿಕ್ಕಾಗಿ ಹುಟ್ಟಿ ಬಂದಂಥವಳೆ ಈ ಶಾಂಭವಿ ಅಂತ ತಿಳ್ಕೊಂಡು ಶಿವನ ತ್ರಿಶೂಲದಿಂದ ಬಿಡಾಲನನ್ನ ಸಂಹಾರ ಮಾಡ್ತಾಳೆ ಆ ಯುದ್ಧದ ರಣರಂಗ ಭೂಮಿಯೊಳಗ. ಜಗನ್ಮಾತೆ ಶಾಂಭವಿ ಮಾತಾ ಕಿ, ರಾಜರಾಜೇಶ್ವರಿ ಮಾತಾ ಕಿ, ಅಂಬಾ ಭವಾನಿ ಮಾತಾ ಕಿ ಅಂತ ಯಾವ ದೇವಿ ಪುರಾಣದೊಳಗ ಇಲ್ಲಿ ಬಿಡಾಲ ಅನ್ನುವಂಥ ಆ ದುಷ್ಟ ರಾಕ್ಷಸನನ್ನ ಜಗನ್ಮಾತೆಯಾಗಿರತಕ್ಕಂಥವಳು ಆ ರಕ್ಕಸನನ್ನ ಸಂಹಾರ ಮಾಡ್ತಾಳೆ. ನಾವಾದರೂ ಕೂಡ ನಮ್ಮ ದೇಹದಲ್ಲಿ ಈ ಮೋಹ ಅನ್ನತಕ್ಕಂಥ ಬಿಡಾಲನ ರಕ್ಕಸನನ್ನ ನಾವೆಲ್ಲ ಸಂಹಾರ ಮಾಡಿಕೊಳ್ಬೇಕಾಗಿರೋದ್ರಿಂದ ಇಲ್ಲಿ ನಂತರದಲ್ಲಿ ಬರತಕ್ಕಂಥವನೇ ಮಹಿಷಾಸುರ. ಇಲ್ಲಿಯವರೆಗೆ ಈ ದೇವಿಯ ಕೈಯೊಳಗ ಯಾರೆಲ್ಲ ಹತನಾಗಿ ಹೋಗಿದ್ದಾರೆ, ಯಾರೆಲ್ಲ ಆ ದೇವಿಯ ಕೈಯೊಳಗ ಇವತ್ತು ಸಿಕ್ಕು ತಮ್ಮ ಜೀವನವನ್ನ ಕಳೆದುಕೊಂಡಿದ್ದಾರೆ, ಈ ಎಲ್ಲದಕ್ಕೂ ಕಾರಣೀಕರ್ತನಾಗಿರ್ತಕ್ಕಂಥವನೇ ಅಹಂಕಾರದಿಂದ ಮೆರೆದು ಮೂರು ಲೋಕದಕ್ಕ ನಾನೇ ಒಡೆಯಾನತಕ್ಕಂಥ ಅಹಂಕಾರ. ಆ ಅಹಂಕಾರದ ಪ್ರತೀಕನಾಗಿ ಮೆರೆಯುತ್ತಿರ್ತಕ್ಕಂಥವನೇ ಮಹಿಷಾಸುರ. ಅಂತ ಮಹಿಷಾಸುರನ ತಾಯಿ ಜಗನ್ಮಾತೆ ಹೇಗೆ ಅವನನ್ನ ಮರ್ದನ ಮಾಡುತ್ತಾಳೆ ಅನ್ನತಕ್ಕಂಥದನ್ನು ನಾವೆಲ್ಲ ನೋಡಿ ಕೇಳತಕ್ಕಂಥವರಾಗೋಣ. ವೀರ ಕೇಳಂದೀಶ್ವರಾಜರು 600 ಅಕ್ಷೋಣಿ ಮೊದಲ ಧೀರ ಸುಭಟರು ಮಲಗಿದರು ರಣರಂಗ ಮಧ್ಯದಲ್ಲಿ. ಕಾರಣಿಯೇ ಮಂಗಳ ಬಿಡಾಲನ ತೀರಿಸಿದೆಯಂತೆಂದು ನಿರ್ಜರ ಹಾರುತ್ತಲಿ ನೆನೆದರು ಚಿದಾನಂದಾತ್ಮ ಗುರುವರನ. ಇತಿ ಶ್ರೀಮತ್ಪರಮಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ಮದ್ವರೇಪ ಶ್ರೀ ಚಿದಾನಂದ ಭಜಿತ ವಿರಚಿತ ಪಾರ್ವತಿ ಮಹಾತ್ಮೆಯೊಳ್ ಬಿಡಾಲವಧೋ ನಾಮ ಸಪ್ತಮೋಧ್ಯಾಯ ಸಂಪೂರ್ಣಂ. ಅಂತೂ ಅಧ್ಯಾಯ 7 ಪದ 348 ಮಂಗಳಮಸ್ತು. ಸುರರು ಹಾರೈಸಲ್ಕೆ ಪೃಥ್ವಿಯ ಹೊರೆಯ ಅದು ತೀರಲ್ಕೆ ರಣದಲ್ಲಿ ತರಿದಳೈ ಮಹಾಲಕ್ಷ್ಮಿ ತಾಂ ಮಹಿಷಾಸುರೇಶ್ವರನ.
ಉಸುರಲೇನೈರಕ್ಕಸರ ಬಲನ ಸಿದುಧರಣ ರಂಗದಲ್ಲಿ ಜೀವಸಗಿನಿಂದವರಿಲ್ಲ ಶಾಂಭವಿ ಶಸ್ತ್ರಘಾತದಲ್ಲಿ ಕಸಮಳವು ನೆಣಬಸೆಯು ಮಜ್ಜೆಯು ಹೊಸರ ಕುತದ ನದಿಗಳರಿದವು ದಶ ದಶಗೆ ಓಡಿತ್ತು ಪರಬಲ ದೇವಿಯು ಪಟಳಕ್ಕೆ ನೋಡಿದನು ಮಹಿಷಾಸುರನು ಬಲಕೇಡ ಚುಕ್ಷುರ ಮಹಾಬಿಡಾಲರು ರೂಢಿಗೊರಗಲು ಕಂಡು ಕಾಲ್ಭೈರವನ ತೆರನಂತೆ ತೀಡಿದನು ಬಾಲವನು ಹೊಡೆದನು ಆಡಲೆಂಬಿ ಮುಂಗೆ ಸಾಗರ ಕೂಡಿದವು ಮುಂಚಿದವು ಧ್ರುವ ಮಂಡಲಕ್ಕೆ ಕೇಳೆಂದ ಧ್ರುವ ಮಂಡಲಕ್ಕೆ ಕೇಳೆಂದ जगन्माते शांभवी माता की महालक्ष्मी माता की गप कुंतौर महाराज की निद्दी माडूर महाराज की निद्ದೆ ಬಂದನ್ರಿ ಇಲ್ಲ ಏನು ಕಾರ್ಯಕ್ರಮ ಮಾಡಿದ್ರು ಕೂಡ ರಾತ್ರಿ 10 ಮೇಲೆ ಮಾಡಬಾರದು ಅಂತ ರಾತ್ರಿ 10ಕ್ಕೆ ಮತ್ತೆ ನಿಮಗೆಲ್ಲ ಗುರುತದು ರಾತ್ರಿ 10 ಬಾಯಿಗೆ ತುತ್ತು ಚದಾರು 10 ನಿದ್ದಿ 10 ಈ ರಾತ್ರಿ 10 ಅಂತ ಅದಕ್ಕಾಗಿ ನಮ್ಮೆಲ್ಲ ಸಮಿತಿಯವರು 9:30 ನಿಮಿಷದ ಒಳಗಾಗಿನೇ ಈ ಕಾರ್ಯಕ್ರಮವನ್ನು ಮುಗಿಸಿ ಮುಂದೆ ಪ್ರಸಾದ ಕಣಿ ಆಗುವಂತ ನಿಟ್ಟಿನೊಳಗ ಈಗಾಗಲೇ 4-5 ದಿನಗಳ ಪರ್ಯಂತರವಾಗಿ ಕಾರ್ಯಕ್ರಮ ನೆರವೇರಿಸಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಈ ಪುರಾಣ ಅಂದ ಕೂಡಲೇ ಸ್ವಲ್ಪ ಬ್ಯಾಸರ ಬಂದಂಗ ಆಗ್ತದ, ಸ್ವಲ್ಪ ನಿದ್ದೆ ಬಂದಂಗ ಆಗ್ತದ, ಸ್ವಲ್ಪ ಹಿಂಗ ತೂಕುಡಿಕೆ ಬಂದಂಗ ಆಗ್ತದ. ಅದಕ್ಕಾಗಿ ನಾವೆಲ್ಲ ವಿಚಾರ ಮಾಡಿಕೊಳ್ಬೇಕು. ಇನ್ನೂ ಬಹಳ ಜನ ಬರೋರು ಅದಾರ, ಅವರೆಲ್ಲ ಧಾರಾವಾಹಿ ನೋಡ್ಕೊಂಡೇ ಬರೋರು. ಇವು ಧಾರಾವಾಹಿಗಳಂದು ಒಟ್ಟು ಹೆಣ್ಮಕ್ಕಳಿಗೆ ಮನೆ ಹೊರಗೆ ಬಿಡ್ಲಾಕ್ ತಯಾರಿಲ್ಲ. ಏನಾಗಿತ್ತು ಅಂತಂದ್ರ ಗಂಡ ಹೆಂಡತಿಗೆ ಹೇಳ್ದ, ಮುಂಜಾನೆ ನೋಡು ಗಳೆ ಹೊಡ್ಕೊಂಡು ಎತ್ತುಗಳು ತಗೊಂಡು ಹೊಲಕ್ಕೆ ಹೋಗ್ತೀನಿ, ಆದಷ್ಟು ಜಲ್ದಿ ನೀ ಬುತ್ತಿ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಬಾ ಅಂತ ಗಂಡ ಹೆಂಡತಿಗೆ ಹೇಳ್ದ. ಯಾಕಾಗಲಕ್ಕಂತ ತಿಳ್ಕೊಂಡು ಗಂಡ ಹೋದ ಬಳಕ ಹೆಂಡತಿ ಅಡಿಗೆ ಮನೆಯಾಗ ಅಡಿಗೆ ಮಾಡಬೇಕು. ಏನ್ ಮಾಡ್ಬೇಕು ಹೇಳ್ರಿ? ಗಂಡ ಮುಂಜಾನೆ ಉಳ್ಳಾರ್ದೆ ಹೋಗ್ಯಾನ, ಅಡಿಗೆ ಮಾಡಿ ಬುತ್ತಿ ಕಟ್ಟಿಕೊಂಡು ಗಂಡನಿಗೆ ಉಣಿಸ್ಬೇಕು ಅನ್ನುವಂತ ಪರಿಜ್ಞಾನ ಇಲ್ಲದ ಈ ಹೆಣ್ಮಗಳು ಏನು ಮಾಡಿದಳು ಅಂದ್ರೆ ಟಿವಿ ಬಟನ್ ಹಾಕ್ಯಾಳ. ರಾತ್ರಿ ಹಾಕಿದ್ವೆಲ್ಲ ಧಾರಾವಾಹಿ ಮತ್ತೆ ಮುಂಜಾನೆ ಹಾಕ್ತಾರಂತಂದ್ರೆ ಕೆಲಸ ಇರ್ಲಾರ್ದವ್ರು ನೋಡ್ಬೇಕಲ್ರವು. ಈ ಹೆಣ್ಮಗಳು ಟಿವಿ ಬಟನ್ ಹಾಕಿ ಟಿವಿ ಮುಂದೆ ಕೂತ್ಕೊಂಡಾಳು. ಒಂದ್ರ ಬೆನ್ನಿಗೆ ಒಂದು ಇದು ನಡೆದಿರ್ತದ, ಮತ್ತೆ ಹಂಗ ಮುಂದಿಂದ ತೋರಿಸ್ತಿರ್ತಾರೆ ಟಿವಿಯಾಗ. ಈ ಧಾರಾವಾಹಿಯೊಳಗೆ ಇಂಥ ಸನ್ನಿವೇಶ ಇವತ್ತಿನ ದಿವಸ. ಈ ಹೆಣ್ಮಗಳು ಮುಂಜಾನೆ 8 ಗಂಟೆಗೆ ಕೂತ್ಕೊಂಡಾಳ ಟಿವಿ ಮುಂದ, ಮಧ್ಯಾಹ್ನ 1 ಗಂಟೆ ಆಗ್ಯದ, ಇನ್ನು ಅಡಿಗೆ ಮಾಡಿಲ್ಲ. ಮತ್ತೆ ಯಾವಾಗ ಬುತ್ತಿ ಕಟ್ಕೊಳ್ಬೇಕು, ಯಾವಾಗ ಹೊಲಕ್ಕೆ ಹೋಗಿ ಗಂಡಗೆ ಊಟ ಮಾಡಿಸ್ಬೇಕು, ಯಾವಾಗ ಮಧ್ಯಾಹ್ನ 1-1:30 ಗಂಟೆ ಆಗ್ಲಕತ್ತದ, ಕರೆಂಟ್ ಹೋಗ್ಯದ, ಟಿವಿ ಬಂದ್ ಆಗ್ಯದ, ಗಾಡಿ ಮೇಲಿರುವಂತ ಗಡಿಯಾರ ನೋಡ್ಯಾಳ, ಟೈಮು 1 ಗಂಟೆ 1:30 ಹೋಗಿ 2 ಗಂಟೆ ಆಗ್ಯದ. ಏಯವ್ವನ ಸತ್ಯ ಅಂದಳಿಕೆ. ಮಧ್ಯಾಹ್ನ ಸಮಯ 2 ಗಂಟೆ ಆಗ್ಯದ, ಅಡಿಗೆ ಮಾಡಿಲ್ಲ, ಬುತ್ತಿ ಕಟ್ಟಿಲ್ಲ, ಹ್ಯಾಂಗ ಮಾಡಬೇಕು? ಗಂಡ ನನಗೆ ಹೊಡಿತಾನ, ಬೈತಾನ, ನನ್ನನ್ನು ಇಡಲ್ಲ ಅಂದಳಿಕೆ. ನನಗಿಡಲ್ಲ ನಾ ಗಂಡ. ಆದರೂ ಹೆಣ್ಮಕ್ಕಳು ಬಹಳ ಜಾಣ್ರಂತ, ಬಹಳ ಜಾಣ್ರು, ಬಹಳ ಹುಷೇರಿ. ಆ ಹುಷಾರಿತನದಿಂದ ಆ ಹೆಣ್ಮಗಳು ಏನು ಮಾಡಿದಳು ಅಂತ ತಿಳ್ಕೊಂಡು ಕೇಳಿದ್ರ ಬಡ 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 ಅಡಿಗೆ ಮನೆಯಾಗ ಬಂದಳು. ಅಡಿಗೆ ಮನೆ ಒಳಗ ಬಂದು ಒಂದು ಬಗಸಿ ಅಕ್ಕಿ ಕಟ್ಕೊಂಡಳು, ಬುತ್ತ್ಯಾಗ ಒಂದು ಬಗಸಿ ಜ್ವಾಳದ ಹಿಟ್ಟು ಕಟ್ಕೊಂಡಳು, 4 ಬದನೆಕಾಯಿ ಕಟ್ಕೊಂಡಳು. ಇರ್ಲಿ, ಅವು ಕೂಡ್ತಾವ, ಕೇಳ್ತಾವ ಪುರಾಣ, ಸುಮ್ ಕೂಡ್ರಪ್ಪ. ಈ ಹೆಣ್ಮಗಳು ಬಡ ಬಡ ಅಡಿಗೆ ಮನೆಯಾಗ ಬಂದು ಒಂದು ಬಗಸಿ ಅಕ್ಕಿ, ಒಂದು ಬಗಸಿ ಜ್ವಾಳದ ಹಿಟ್ಟ, 4 ಬದನೆಕಾಯಿ ಬುತ್ತಿ ಪೂಡ್ನ ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಬಡ 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 ತಮ್ಮ ಹೊಲಕ್ಕೆ ಬಂದಳು. ಮುಂಜಾನೆ ಪಾಪ 7-8 ಗಂಟೆಗೆ ಊಟ ಮಾಡ್ಲಾರ್ದೆ ಎತ್ತುಗಳು ಹೊಡ್ಕೊಂಡು ಗಳೆ ತಗೊಂಡು ಹೊಲಕ್ಕೆ ಹೋಗಿ ಹೊಲದಾಗ ಗಳೆ ಹೊಡಿತಿದ್ದ. ಈ ಹೆಣ್ಮಗಳು ತಮ್ಮ ಹೊಲದ ಡ್ವಾಣ ಎಬ್ಬಿ ಇನ್ನೇನು ಬೇವಿನ ಗಿಡಕ್ಕೆ ಬುತ್ತಿ ಇಡಬೇಕನ್ನುವಂತ ಸಂದರ್ಭದಾಗ ಗಂಡ ಹೆಂಡತಿಗೆ ನೋಡ್ದ. ಮೊದಲ ಗಂಡಸ ಮಕ್ಕಳಿಗೆ ಹಸಿವಾದಾಗ ತಡ್ಕೊಳ್ಳೋಕೆ ಶಕ್ತಿ ಇರುವುದಿಲ್ಲ.
ಆ ಹಸಿವಾದಾಗ ಅವ್ರನ್ನ ಮತ್ತೆ ಪರೀಕ್ಷೆ ಮಾಡಬಾರದು. ಯಾವಾಗ ಆ ಉರಿ ಬಿಸಿಲಿನೊಳಗೆ ಗಳೆ ಹೊಡಿತಕ್ಕಂಥ ಸಂದರ್ಭದಾಗ ಈ ಹೆಣ್ಮಗಳು, ಈ ಹೆಂಡತಿ, ನಾ ಯಾವಾಗ ಹೇಳಿನಿ ಈಕಿ ಯಾವಾಗ ಬಂದಾಳ, ಹಸಿವಾಗ್ಯದ, ನೀರು ಬೇರೆ ಕುಡುದಿಲ್ಲ, ಗಂಡಗ ಪಿತ್ತ ಇರುತ್ರಿ. ಆ ಸಿಟ್ಟಿನ ಪಿತ್ತ ಒಮ್ಮೆಲೆ ನೆತ್ತಿಗೆ ಏರದಾಗ ಎತ್ತುಗಳಿಗೆ ಹೊಡೆ ಬಾರ್ಕುಲೆ ತಗೊಂಡು ಬಂದ ನಮ್ಮ ಹೆಂಡತಿ ಹತ್ರ, ಅಲ್ಲ ನೀನು ಮನುಷ್ಯ ಅಳದಿಯೋ ಏನು ಮೃಗ ಅದೆಯೋ, ಯಾವಾಗ ನಾ ನಿನಗೆ ಹೇಳೀನಿ, ಯಾವಾಗ ಅಡಿಗೆ ಮಾಡ್ಕೊಂಡು ಯಾವಾಗ ಬುತ್ತಿ ತಗೊಂಡು ಎಷ್ಟೊತ್ತಿಗೆ ಬಂದಿದಿ ಹೊಲಕ್ಕೆ, ಹಸುವಾಗ್ಯದ, ಹೊಟ್ಟಿ ಡಂಬರಾಟ ಆಡ್ಲಕತ್ತದ, ನೀ ಮನುಷ್ಯ ಅಳದಿಯೋ ಏನದೆ ಅಂತ ಆ ಡೇಟ್ ಕಟ್ಟದೆ ಬಿಟ್ಟ. ಬಾರ್ಕೋಲಿಲ್ಲ. ಕೇಳ್ತಾರೆ ಹೆಣ್ಮಕ್ಳು ಕಣ್ಣಾಗ ನೀರು ಮ್ಯಾಲೆ, ಯಾವಾಗ ನೀರು ಕಣ್ಣಾಗ ನೀರು ಮ್ಯಾಲ ಬಂದ ಕೂಡಲೇ ಹೆಂಡತಿ ಅನ್ನುವಂಥದ್ದು ನಿಮಗೆ ಏನ್ರಿ ಪ್ರೀತಿಯಿಂದ ಇರ್ಲಾರ್ದೆ, ಹೆಂಡತಿ ಅನ್ನುವಂಥ ಕಬರ್ ಇರ್ಲಾರ್ದೆ ದನಕ್ಕೆ ಬಡದಂಗ ಬಡದಿರಿ ಅಂತಂದ ಬಳಕ ನಾ ತಂದಿದ್ದು ರೊಟ್ಟಿ ಅದು ಹಿಟ್ಟಾಗ್ಲಿ ಅಂದಳಿಕೆ. ಯಾವಾಗ ನೀವು ಹೆಂಡತಿ ಅನ್ನುವಂಥ ಕಾಳಜಿ ಕನಿಕರ ಅನುಕಂಪ ತೋರಲಾರ್ದಂಗ ಹಿಂಗ ನನಗೆ ಹೊಡೆದಿರಿ ಅಂತಂದು ಬಳಕ ನಾ ಮಾಡ್ಕೊಂಡು ಬಂದಿರತಕ್ಕಂಥ ಅನ್ನ ಅದು ಹೋಗಿ ಅಕ್ಕಿ ಆಗ್ಲಿ ಅಂದಳು. ಯಾವಾಗ ನನ್ನ ಮ್ಯಾಲ ಪ್ರೀತಿ ಇರ್ಲಾರ್ದ ಹಿಂಗ ಹೊಡೆದಿರಿ ಅಂತಂದ ಬಳಕ ನಾ ಮಾಡ್ಕೊಂಡು ಬಂದಿರತಕ್ಕಂಥ ಬದನಿಕಾಯಿ ಪಲ್ಯ ನಾಕಾ ಬದನಿಕಾಯಿ ಆಗ್ಲಿ ಅಂದಳಿಕಿ. ತಂದದ್ದು ಏನೇವ ಅದ. ಯಾವಾಗೀಕಿ ಹೆಂಡತಿ ಹಿಂಗಂದ ಕೂಡಲೇ ಆ ಬುತ್ತಿ ಪೂಡ್ ಬಿಚ್ಚಿ ಬಡ 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 ನೋಡ್ದ, ಅಕ್ಕಿ ಹೋಗಿ, ಹೌದ್ರೆ ಅನ್ನ ಹೋಗಿ ಅಕ್ಕಿ ಆಗ್ಯಾದ, ರೊಟ್ಟಿ ಹೋಗಿ ಹಿಟ್ಟಾಗ್ಯಾದ, ಬದನಿಕಾಯಿ ಪಲ್ಯ ಹೋಗಿ ಬರೀ ಕೇವಲ 4 ಬದನಿಕಾಯಿ ಆಗ್ಯಾವ. ಗಂಡ ಅಂದ, ನನ್ನ ಹೆಂಡತಿ ಹೇಳ್ದಂಗೆ ಆಗ್ಯದ ಅಂತಂದ ಬಳಕ ಇವತ್ತಿನಿಂದ ನನ್ನ ಪಾಲಿಗೆ ಈಕಿ ನನ್ನ ಹೆಂಡತಿ ಅಲ್ಲ, ನನ್ನ ಪಾಲಿಗೆ ದೇವತಿ ಅಂತ ಹೆಂಡತಿ ಕಾಲಿಗೆ ಉದ್ದಕ್ಕೆ ಬಿದ್ದು ನಮಸ್ಕಾರ ಮಾಡದನಂತು. ಮತ್ತು ನೀವು ಹಂಗೆ ಮಾಡಿದಿನಿ ಅಂತೀನಿ, ಹಂಗೇನು ಮಾಡೋರಲ್ಲ. ಇಲ್ಲಿ ದುಷ್ಟರೋಳು ಮಹಾ ದುಷ್ಟರಾಗಿರ್ತಕ್ಕಂಥ ಮಹಿಷಾಸುರ ಇಡೀ 3 ಲೋಕಕ್ಕೆ ತಾನೇ ಒಡೆಯ ಅನ್ನತಕ್ಕಂಥದನ್ನ ಬರುವಂತಹದ ದೇವಿ ಪುರಾಣದೊಳಗೆ 3 ಕಥೆಗಳು. ಒಂದು ಮಧುಕೈಟಭರ ಕತೆ, ಇನ್ನೊಂದು ಮಹಿಷಾಸುರನ ಕತೆ, ಬಿಟ್ರೆ ಶುಂಭ ನಿಶುಂಭರ ಕತೆ. ಎಲ್ಲ ದೇವಾನು ದೇವತೆಗಳ ಅಧಿಕಾರಗಳನ್ನ ಕಸಿದುಕೊಂಡು ಈ ಲೋಕಕ್ಕೆ ನಾನೇ ಈ ಸ್ವರ್ಗಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ನಾನು ಅನ್ನುವಂತ ಅಹಂಕಾರದಿಂದ ಮೆರಿತಕ್ಕಂಥ ಮದೋನ್ಮತ್ತನಾಗಿರುವ ಈ ಮಹಿಷಾಸುರ. ಮಹಿಷಿ ಅಂದ್ರೆ ಕೋಣ, ಈ ಕೋಣದ ಬಲವನ್ನ ಉಳ್ಳುವಂತ, ಕೋಣದ ಗುಣವನ್ನ ಉಳ್ಳುವಂತ ಈ ಮಹಿಷಾಸುರ ಅಷ್ಟ ಮದಗಳಿಂದ ಕೂಡಿರ್ತಕ್ಕಂಥವನು. ಧನಮದ, ರೂಪಮದ, ಯೌವನ ಮದ, ಅನೇಕ ಅಷ್ಟ ಮದಗಳಿಂದ ಕೂಡಿರ್ತಕ್ಕಂಥ ಈ ಮದೋನ್ಮತ್ತನಾಗಿರುವ ಮಹಿಷಾಸುರ ಎಲ್ಲ ದೇವತೆಗಳ ಅಧಿಕಾರಗಳನ್ನ ಕಸಿದುಕೊಂಡು ಈ ಲೋಕಕ್ಕ ನಾನೇ ಒಡೆಯ, ನಾನೇ ಧೀರ, ನಾನೇ ವೀರ, ನಾನೇ ಶೂರ ಅನ್ನುವಂಥ ಅಹಂಕಾರದಿಂದ ಮೆರೆಯುವಂಥವನಾಗಿದ್ದ. ಖಾರ ತಿಂದವರಿಗೆ ನೀರು ಕುಡಿಸಿದ್ರೆ ಖಾರ ಕಡಿಮೆ ಆಗಬಹುದು, ಆದರೆ ನಾನು ಅನ್ನುವಂಥ ಅಹಂಕಾರದಿಂದ ಮೆರೆಯುವಂಥವರಿಗೆ ಏನು ಮಾಡ್ಲಿಕ್ಕಾಗೋದಿಲ್ಲ. ನಾನು ಅನ್ನುವಂಥವರಿಗೆ ಅವರು ಹೇಳ್ತಾರೆ ಮುಂದ 6 ಗುಣಿಲೆ 3 ಅಂತ. ನನ್ನ ಮುಂದೆ ಯಾರೂ ಇಲ್ಲ, ನನ್ನ ಮುಂದೆ ಯಾರು ಅಂತಂದ್ರೆ 3 ಗುಣಿಲೆ 6. ಮನುಷ್ಯ ಅಹಂಕಾರಕ್ಕೆ ನಾವೆಲ್ಲ ಒಳಗಾಗಬಾರದು. ಯಾವುದೇ ಅಹಂಕಾರ ಮಮಕಾರಗಳಿಂದ ಈ ಜಗತ್ತಿನೊಳಗ ನಾವೇನೂ ಕೂಡ ಸಾಧಿಸಲಿಕ್ಕಾಗುವುದಿಲ್ಲ. ನಾವೆಲ್ಲ ಎಷ್ಟೊಂದು ಪ್ರೀತಿಯಿಂದ ಎಲ್ಲರ ಪ್ರೇಮ ಸಹಬಾಳ್ವೆಯಿಂದ ಈ ಜೀವನ ಬದುಕನ್ನ ಕಳಿತೇವೆ. ಅಷ್ಟು ದೀರ್ಘಾಯುಷ್ಯವನ್ನ ನಾವೆಲ್ಲ ಪಡೆದುಕೊಳ್ಳತಕ್ಕಂಥವರಾಗ್ತೇವೆ. ಕಾರಣ ಇಲ್ಲಿ ಎಲ್ಲವೂ ಕೂಡ ನನ್ನಿಂದಲೇ, ನಾನು ಇರಲಾರದೆ ಈ ಜಗತ್ತಿನೊಳಗೆ ಏನು ನಡೆಯುವುದಿಲ್ಲ ಅನ್ನುವಂತ ಅಹಂಕಾರ ಮಹಿಷಾಸುರನಿಗೆ ಬಂದದು. ಯಾವಾಗ ತನ್ನೆಲ್ಲ ಸೇನಾಪತಿಗಳು, ಎಲ್ಲ ಸೈನ್ಯ, ಎಲ್ಲ ಆ ರಕ್ಕಸ ಕುಲವನ್ನ ನಾಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮಹಿಷಾಸುರ ದೇವಿಯ ಆ ಹೆಂಗಳೆಯನ್ನ, ಆ ಹೆಣ್ಣನ್ನ ಬಿಡಬಾರದು ಅನ್ನುವಂತ ದಿವ್ಯ ಪರಾಕ್ರಮದೊಂದಿಗೆ
ಎಲ್ಲ ಸೈನ್ಯವನ್ನ ಕಟ್ಟಿಕೊಂಡು 700 ಅಕ್ಷೋಣಿಯ ಸಹಿತವಾಗಿ 300 ಅಕ್ಷೋಣಿ ಸಹಿತವಾಗಿ ಇಲ್ಲಿ ದೇವಿಯ ಜೊತೆಗೆ ಯುದ್ಧವನ್ನ ಮಾಡಲಿಕ್ಕೆ ಬಂದಾನೆ ದುಷ್ಟನಾಗಿರ್ತಕ್ಕಂಥ ಮಹಾ ದುಷ್ಟ ಮಹಿಷಾಸುರ ಮಹಾರಾಜ. ಮಹಿಷಾಸುರ ಯುದ್ಧದ ರಣರಂಗ ಭೂಮಿಗೆ ಬಂದು ನಿಂತುಕೊಂಡಿದ್ದಾನೆ. ಇತ್ತ ಪರಮ ದೇವಿಯಾಗಿರ್ತಕ್ಕಂಥ ಜಗಜ್ಜನನಿ ಶಾಂಭವಿ ಆ ಯಾವ ಮಹಿಷಾಸುರ ಯಾವಾಗ ಬರುತ್ತಾನೆ ಅವನನ್ನ ಯಾವಾಗ ನನ್ನ ಕಾಲು ತುಳಿದು ಅವನನ್ನ ನಾನು ಮರ್ದನ ಮಾಡಬೇಕು. ಕೋಪಾವೇಶಳಾಗಿ ನಿಂತಿರ್ತಕ್ಕಂಥ ಜಗನ್ಮಾತೆ ಎಲ್ಲ ದೇವಾನು ದೇವತೆಗಳು ಮಹಿಷಾಸುರನನ್ನ ಆ ತಾಯಿ ಜಗನ್ಮಾತೆ ಹೇಗೆ ಮರ್ದನ ಮಾಡ್ತಾಳೆ ಅನ್ನತಕ್ಕಂಥದನ್ನ ಕಣ್ಣು ತುಂಬ ಕಾಣಬೇಕು. ಆ ಸನ್ನಿವೇಶವನ್ನ ನೋಡಬೇಕು. ಆ ನಡೆಯುವಂತ ಯುದ್ಧವನ್ನ ಕಣ್ತುಂಬಿಕೊಳ್ಳಬೇಕು ಅನ್ನುವಂಥದನ್ನ ಎಲ್ಲ ಹರಿಹರ ರುದ್ರಾದಿಗಳು ಎಲ್ಲ ದೇವಾನು ದೇವತೆಗಳು ಎಲ್ಲ ಋಷಿ ಸಮೂಹ ಕೈಲಾಸದಾಗ ಕುದ್ದುಕೊಂಡು ಮ್ಯಾಲೆ ಕುದುಕೊಂಡು ನೋಡ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ಯಾವಾಗ ಮಹಿಷಾಸುರ ಎಂತ ಪರಾಕ್ರಮವನ್ನಲ್ಲಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಇಡೀ ಆ ಭುವನ ಬ್ರಹ್ಮಾಂಡವನ್ನ ತನ್ನ ಒಂದು ಹೆಜ್ಜೆ ಇಟ್ಟರೆ ಪುಡಿ ಪುಡಿಯಾಗಿ ಹೋಗುವಂತ ದಿವ್ಯ ಶಕ್ತಿ. ಒಂದು ಹೆಜ್ಜೆ ದಿಕ್ಕನೆ ಹಿಂಗ ಭೂಮಿ ಮೇಲಿಟ್ರೆ ಸಾಗರದೊಳಗಿರುವಂತ ಆ ನೀರು ಆಕಾಶದೆತ್ತರಕ್ಕ ಬುಗಿಲೇಳುವಂತ ಆ ದಿವ್ಯ ಶಕ್ತಿ ಮಹಿಷಾಸುರನಲ್ಲಿತ್ತು. ಅಷ್ಟ ಮದಗಳಿಂದ ಅಷ್ಟ ಭುಜಗಳಿಂದ ಏನೆಲ್ಲ ದಿವ್ಯ ಶಕ್ತಿಯನ್ನ ಪಡೆದುಕೊಂಡು ಬಂದಿರತಕ್ಕಂಥ ಈ ಮಹಿಷಾಸುರ ದೇವಿಯ ಆ ಸಿಂಹ ವಾಹನಕ್ಕೆ ಅನೇಕ ಬಾಣಗಳಿಂದ ಬಿಟ್ಟಿರುವಂತ ಸಂದರ್ಭದೊಳಗೆ ಆ ಯಾವ ರಥಾರೂಢನಾಗಿ ಅನೇಕ ತನ್ನ ಸೈನ್ಯವನ್ನ ಕಟ್ಟಿಕೊಂಡು ಆ ಮಾವುತರು ಆನೆಗಳನ್ನ ಏರಿ ಆ ಎಲ್ಲ ಕುದುರೆ ಒಂಟೆಗಳ ಮೇಲೆ ಮಾವುತರು ಅನೇಕ ಶಸ್ತ್ರಾಸ್ತ್ರಗಳನ್ನ ಬಿಲ್ಲಿಗೆ ಬಾಣವನ್ನ ಏರಿಸಿ ಆ ಯಾವ ಶಾಂಭವಿಗೆ ಆ ದೇವಿಯ ವಾಹನಕ್ಕ ಬಾಣಗಳ ಸುರಿಮಳೆಯನ್ನ ಗೈದಿರ್ತಕ್ಕಂಥ ಸಂದರ್ಭದೊಳಗೆ ಯಾವಾಗ ತನ್ನ ಹೆಜ್ಜೆಯನ್ನ ದೇವಿಯ ಮುಂದೆ ಇಟ್ಟಿರ್ತಕ್ಕಂಥ ಸಂದರ್ಭದೊಳಗ ಜಗನ್ಮಾತೆಯಾಗಿರ್ತಕ್ಕಂಥವಳು ಪರಾಂಬಳೆ 50 ಹೆಜ್ಜೆ ಹಿಂದಕ್ಕೂ ಹೋಗುವಂತ ಪರಿಣಾಮ ಮಹಿಷಾಸುರನ ದಿವ್ಯ ಶಕ್ತಿಯಲ್ಲಾಗಿತ್ತು. ಮಹಿಷಾಸುರ ತನ್ನ ಕೋಣಗಳ ಕೋಡಿನಿಂದ ಯಾವಾಗ ಆ ದೇವಿಯ ವಾಹನವಾಗಿರುವಂತ ಸಿಂಹಕ್ಕ ಹಿಂಗ ತಿವಿದಿರ್ತಕ್ಕಂಥ ಸಂದರ್ಭದೊಳಗ ಬಹುದೂರ ಹೋಗಿ ಬಿದ್ದಿತ್ತಂತ ಸಿಂಹ. ಇಲ್ಲಿ ಈ ದೇವಿಯ ಜೊತೆಗೆ ಜಗನ್ಮಾತೆಯಾಗಿರುವಂತ ಶಾಂಭವಿಯ ಅನೇಕ ಶಸ್ತ್ರಗಳೊಂದಿಗೆ ಏನು ಪ್ರಯೋಗ ಮಾಡಿದ್ರು ಕೂಡ ಮಹಿಷನ ಮುಂದೆ ಈ ಶಾಂಭವಿಯ ಆಟ ನಡೆಯುವುದಿಲ್ಲ. ಅನೇಕ ಸಾವಿರ ಅಕ್ಷೋಣಿಗಳ ಸಮೇತನಾಗಿ ಅನೇಕ ಸೈನ್ಯವನ್ನ ಕಟ್ಟಿಕೊಂಡು ಅನೇಕ ಶಸ್ತ್ರಾಸ್ತ್ರಗಳೊಂದಿಗೆ ಯುದ್ಧದೊಳಗ ರಣರಂಗ ಆ ಭೂಮಿಯೊಳಗ ಕಡು ಕೋಪವನ್ನ ತಾಳಿ ಆ ಯಾವ ಮಹಿಷಾಸುರ ಆ ಯಾವ ಶಾಂಭವಿಯನ್ನ ಧಿಕ್ಕರಿಸಿ ತಿವಿದಿರುವಂತ ಸಂದರ್ಭದೊಳಗ 50 ಹೆಜ್ಜೆ ದೂರ ಹೋಗಿ ಬಿದ್ದಾಳೆ ಜಗನ್ಮಾತೆ ಶಾಂಭವಿ. ಎಲ್ಲ ದೇವಾನು ದೇವತೆಗಳಂತಾರೆ, ಅಮ್ಮ ನೀನು ಧೈರ್ಯ ಬಿಡಬೇಡ, ಅಂತ ಯಾವ ಮಹಿಷಾಸುರನನ್ನ ಕೊಲ್ಲಲೇಬೇಕು, ಬಿಟ್ರ ನಮಗೆ ಇನ್ನು ಉಳಿಗಾಲವಿಲ್ಲ, ಇನ್ನು ನಮಗೆ ಉಳಿಗಾಲಿಲ್ಲ, ಏಳು ಎದ್ದೇಳು, ಆ ಯಾವ ಮಹಿಷಾಸುರನನ್ನ ನೀನು ಕೊಲ್ಲಬೇಕು ಅಂತ ತಿಳ್ಕೊಂಡು ಎಲ್ಲ ದೇವಾನು ದೇವತೆಗಳು ಆ ಯಾವ ಪರಾಂಬಳಿಗೆ ಹೇಳುತ್ತಾರೆ, ನಿನ್ನೊಳಗ ಶೌರ್ಯ ಬರಬೇಕಾಗಿತ್ತು ಅಂದ್ರ, ನಿನ್ನೊಳಗ ಧೈರ್ಯ ಬರಬೇಕಾಗಿತ್ತು ಅಂತಂದ್ರ ಮಾಡು ಪಾನ ಪರಾಂಬಳೆ, ಏಳು ಎದ್ದೇಳು ಅಂತ ತಿಳ್ಕೊಂಡು ಯಾವ ಮಧುಪಾನವನ್ನ ಮಾಡಿ ಶೌರ್ಯಯುಕ್ತಳಾಗಿರ್ತಕ್ಕಂಥ ಶಾಂಭವಿ ಆ ಯಾವ ಮಹಿಷಾಸುರನ ಜೊತೆಗೆ ಅನೇಕ ವರುಷಗಳ ಕಾಲ ಯಾವಾಗ ಯುದ್ಧವನ್ನ ಮಾಡಿರ್ತಕ್ಕಂಥ ಸಂದರ್ಭದೊಳಗ ಯಾವ ರಕ್ಕಸರು ಬರುತ್ತಾರೆ ಆ ಎಲ್ಲ ರಕ್ಕಸರನ್ನ ತನ್ನ ಖಡ್ಗ ಕತ್ತಿಯಿಂದ ಹರಿದು ಬಿಟ್ಟಾಳೆ. ರಕ್ತ ನದಿಗಳಂತೆ ಹರಿದು ಹೋಗ್ತಕ್ಕಂಥದ್ದಾಗಿದೆ. ಅನೇಕ ಬರುವಂತ ಬಾಣಗಳನ್ನ ಮುರಿದು ಹಾಕಿದಾಳೆ. ಆನೆ ಒಂಟೆ ಕುದುರೆಗಳನ್ನ ಅನೇಕ ತನ್ನ ಕತ್ತಿಯಿಂದ ಕತ್ತರಿಸಿದಾಳೆ.
ಇನ್ನೇನು ಮಹಿಷಾಸುರನನ್ನ ಸಂಹಾರ ಮಾಡಬೇಕನ್ನುವಂತ ಸಂದರ್ಭದೊಳಗ ಜಗನ್ಮಾತೆ ಹೇಳ್ತಾಳೆ, ಎಲೈ ದುಷ್ಟನೇ, ಈ ಲೋಕದೊಳಗ ನನ್ನನ್ನ ಪ್ರಾರ್ಥನೆ ಮಾಡುವಂತ ಈ ದೇವತೆಗಳಿಗೆ ನೀನು ಯಾಕೆ ಉಪಟಳವನ್ನ ಕೊಡುತ್ತಾ ಇದೀಯ? ಯಾಕೆ ನೀನವರನ್ನ ಕಾಣ್ತಿದೀಯ? ನೀನೊಬ್ಬ ದುಷ್ಟನಾಗಿ ನಿನ್ನ ದುಷ್ಟ ದುರ್ಗುಣಗಳಿಂದ ಈ ಲೋಕದೊಳಗ ಅಹಂಕಾರದಿಂದ ನಾನು ಅನ್ನುವಂತ ಮೊದನ್ಮತ್ತನಾಗಿ ಮರಿತಾ ಇದೆಯಲ್ಲ, ನಿನಗೆ ಮನುಷ್ಯತ್ವದ ಏನು ಅಂತ ಕೇಳುತ್ತಾಳ. ಮಹಿಷಾಸುರಂತ, ಎಲೈ ದೇವಿಯೇ, ನೀನು ನನಗೆ ನಿನ್ನಿಂದ ನಾನು ಬುದ್ಧಿವಾದವನ್ನು ಹಿಡಿಸಿಕೊಳ್ಳಬೇಕೆ? ಸ್ವರ್ಗದ ಅಧಿಪತಿಯಾಗಿರ್ತಕ್ಕಂಥ ನಾನು ಈ ಲೋಕಕ್ಕ ಒಡೆಯಾನತಕ್ಕಂಥದ್ದು ನೀನು ಮರಿಬೇಡ. ಎಲ್ಲೋ ರಕ್ಕಸನೆ, ಈ ಲೋಕಕ್ಕ ಒಡೆಯ ನೀನಿರಬೇಕರೆ, ಆದ್ರೆ ಈ ಲೋಕಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಆಕೆ ನಾನು. ನನ್ನ ಯಾವ ದಿವ್ಯ ಶಕ್ತಿಯೊಳಗ ಭುವನ ಬ್ರಹ್ಮಾಂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಲೋಕದೊಳಗ ಏನೇ ನಡೆದರೂ ಕೂಡ ಅದಕ್ಕೆ ಆಧಾರ ಸ್ತಂಭವಾಗಿ ನಿಂತಿರ್ತಕ್ಕಂಥವಳು ನಾನು, ಸೂತ್ರಧಾರಿಯು ನಾನು, ಎಲ್ಲದಕ್ಕ ಒಡೆಯ ನಾನು ಅನ್ನತಕ್ಕಂಥದ್ದು ನೀನು ಮರಿಬೇಡ ಅಂದಳು. ದುಷ್ಟರಲ್ಲಿ ಮಹಾದುಷ್ಟನಾಗಿರ್ತಕ್ಕಂಥ ಮಹಿಷಾಸುರ, ಎಲಹಿ ಏ ಹೆಂಗಳೇ, ಇಲ್ಲಿಯವರೆಗೆ ನನ್ನ ಜೊತೆಗೆ ಯುದ್ಧವನ್ನ ಮಾಡಿ ಗೆದ್ದು ಹೋದವರು ಯಾರೂ ಇಲ್ಲ. ಕೇವಲ ಒಬ್ಬ ಹೆಂಗಳೆಯಾಗಿ, ಒಬ್ಬ ಹೆಣ್ಣಾಗಿ ನನ್ನ ಜೊತೆಗೆ ಯುದ್ಧವನ್ನ ಮಾಡಿ ನೀನು ಗೆಲ್ಲುತ್ತೀನಿ ಅನ್ನತಕ್ಕಂಥದ್ದು ನಿನ್ನ ಕನಸು ಅಂತಾನು. ನಿನ್ನ ಕನಸಿನೊಳಗೂ ಕೂಡ ನೀನು ಅಂದುಕೊಳ್ಳಬೇಡ. ನನ್ನ ಪರಾಕ್ರಮವನ್ನ ಇವತ್ತಿನವರೆಗೆ ಯಾರೂ ಕೂಡ ಅದನ್ನ ಕಡಿಮೆ ಮಾಡಿಲ್ಲ. ಅಂಥ ನನ್ನ ಜೊತೆಗೆ ಯುದ್ಧವನ್ನ ಮಾಡಿ ಸೋಲೋದಕ್ಕಿಂತಲೂ ಸುಮ್ಮನೆ ಈ ಜಾಗದಿಂದ ಎದ್ದು ಹೋಗುವಂತ ತಿಳ್ಕೊಂಡು ಕೇಳಿದಾಗ ಅವಾಗ ಜಗನ್ಮಾತೆ ಹೇಳ್ತಾಳ, ನಿನ್ನ ಪರಾಕ್ರಮ, ನಿನ್ನ ಶೌರ್ಯದಿಂದ ಯಾರಿಗೆ ಏನಾಗಬೇಕಾಗ್ಯದ? ಆ ದುಷ್ಟ ಗುಣಗಳನ್ನ ಬಿಟ್ಟು ನಾವೆಲ್ಲ ಸಹನಾ ಸಮಾಧಾನದಿಂದ, ಶಾಂತಿ ನೆಮ್ಮದಿಯಿಂದ ಈ ಎಲ್ಲರೊಳಗೂ ಒಂದಾಗಿ ನಾವೆಲ್ಲ ನಡೆಯುವಂಥ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆ ವಿನಃ ಈ ರಾಕ್ಷಸ ಮನೋವೃತ್ತಿಯನ್ನು ಬೆಳೆಸಿಕೊಂಡು ಈ ಜೀವನ ಹಾಳು ಮಾಡಿಕೊಳ್ಳುವುದರಲ್ಲಿ ಏನೂ ಉಪಾಯವಿಲ್ಲ. ನೋಡು ಮಹಿಷ, ಇನ್ನು ವಿಚಾರ ಮಾಡು, ನಿನಗೆ ಎಚ್ಚರಿಕೆ ಅಂತ ತಿಳ್ಕೊಂಡು ಎಚ್ಚರದ ಮಾತುಗಳು ಹೇಳುತ್ತಾಳೆ ಜಗನ್ಮಾತೆ. ಯಾವಾಗ ಇಲ್ಲಿ ಮಹಿಷಿ ಅಂತ ತಿಳ್ಕೊಂಡು ಕೇಳಿದ್ರೆ ಕೋಣನ ರೂಪವನ್ನ ಧರಿಸಿ ತಾಯಿಯ ಜೊತೆಗೆ ಯುದ್ಧಕ್ಕೆ ಬಂದರೆ ಅದು ಕೂಡ ಸಾಧ್ಯವಾಗುವುದಿಲ್ಲ. ಇಲ್ಲಿ ಮಲ್ಲ ಯುದ್ಧವನ್ನ ಮಾಡುತ್ತಾನ, ಇಲ್ಲಿ ರಾಕ್ಷಸ ಅನೇಕ ಯುದ್ಧಗಳನ್ನ ಮಾಡಿದ್ರು ಕೂಡ ತಾಯಿಯನ್ನ ಯುದ್ಧದ ಭೂಮಿಯೊಳಗ ಸೋಲಿಸಲಿಕ್ಕೆ ಆಗುವುದಿಲ್ಲ. ಕೊನೆಗೆ ಈ ತಾಯಿಗೆ ಶರಣಾಗತನಾಗ್ತಾನ ಮಹಿಷಾಸುರ. ಕಾರಣ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ದುಷ್ಟನಾಗಿ ಈ ಲೋಕದೊಳಗ ಅನೇಕ ದೇವತೆಗಳಿಗೆ ಉಪದ್ರವವನ್ನು ಕೊಟ್ಟು ಅವರೆಲ್ಲರ ಶಾಪಕ್ಕ ಗುರಿಯಾಗಿರ್ತಕ್ಕಂಥವನಾಗಿದ್ದಾನೆ. ಹರಿಹರ ಬ್ರಹ್ಮಾದಿಗಳ ಅಧಿಕಾರಿಗಳನ್ನ ಕಸಿದುಕೊಂಡು ಅವರಿಗೆ ಏನೆಲ್ಲವನ್ನ ಈ ಭುವನ ಬ್ರಹ್ಮಾಂಡವನ್ನ ಹುಡಿ ಮಾಡುವೇನು ಅನ್ನತಕ್ಕಂಥ ದಿವ್ಯ ದೃಷ್ಟಿಯಿಂದ ನಾನು ನನ್ನದು ಅನ್ನತಕ್ಕಂಥ ಅಹಂಕಾರದಿಂದ ಮೆರೆದಿದ್ದೇನೆ. ತಾಯಿ, ಹೇ ಭುವನೇಶ್ವರಿ, ನನ್ನ ಯಾವ ಅಹಂಕಾರ ಗುಣದಿಂದ ಈ ಲೋಕದೊಳಗ ಮೆರೆದು ಕೊನೆಗೆ ನಿನ್ನ ಪಾದದ ಅಡಿಯೊಳಗೆ ನಾನು ಪ್ರಾಣವನ್ನು ಬಿಡತಕ್ಕಂಥವನಾಗಿದ್ದೇನೆ. ಕಾರಣ ಇಡೀ ಈ ಜಗತ್ತಿನ ಜನರಿಗೆ ಗುರುತಾಗಬೇಕು, ಅಹಂಕಾರದಿಂದ ಮೆರೆದು ಈ ಅಹಂಕಾರದಿಂದ ಮೆರೆದವರ ಪಾಡು ಏನಾಯಿತೆಂದು ನನ್ನನ್ನು ನೋಡಿ ಇಡೀ ಜನ ಎಲ್ಲ ಕಲಿಬೇಕು. ಅವರ ಮನಸ್ಸಿನೊಳಗ ಅವರು ಅರ್ಥೈಸಿಕೊಳ್ಳಬೇಕು. ನಿನ್ನ ಪಾದದ ಅಡಿಯೊಳಗ ನಿನ್ನ ಶೂಲದಿಂದ ನಾನು ಸಂಹಾರವಾಗಬೇಕು ಅಂತ ತಿಳ್ಕೊಂಡು ತಾಯಿ ಜಗನ್ಮಾತೆಯ ಅಡಿಯೊಳಗ ಬಿದ್ದಾನೆ. ತಾಯಿ ಜಗನ್ಮಾತೆಯಾಗಿರ್ತಕ್ಕಂಥ ತನ್ನ ಶೂಲದಿಂದ ಆ ಯಾವ ಮಹಿಷಾಸುರನ ರುಂಡವನ್ನ ಚಂಡಾಡಿ ಬಿಟ್ಟಾಳೆ. ಅವನ ಎದೆಗೆ ಶೂಲವನ್ನ ಇರಿದು ಯಾವ ಮಹಿಷಾಸುರನನ್ನ ಸಂಹಾರ ಮಾಡಿ ಮಹಿಷ ಮರ್ಧಿನಿ ಎನಿಸಿಕೊಂಡಿರ್ತಕ್ಕಂಥ ಜಗನ್ಮಾತೆ ಶಾಂಭವಿ ಈ ಲೋಕದೊಳಗ ಯಾವ ಎಲ್ಲಾ ದೇವತೆಗಳಿಗೆ ಇವತ್ತು ಉಪಕಾರ ಸ್ಮರಣೆಯನ್ನ ಮಾಡಿಕೊಂಡು ಬಂದಿರತಕ್ಕಂಥ ಮಹಾದೇವಿ ಆ ಮಹಿಷಾಮರ್ಧಿನಿಯನ್ನ ಇವತ್ತು ನಾವು ನೀವೆಲ್ಲ ಕೊಂಡಾಡ್ತಕ್ಕಂಥವರಾಗೋಣ. ಕೈಗಳನ್ನ ಮೇಲಕ್ಕೆತ್ತಿರಿ, ಜೋರಾಗಿ ತಾವೆಲ್ಲ ಚಪ್ಪಾಳೆಯನ್ನು ಹಾಕುತ್ತಾ ದೇವಿಯ ನಾಮ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗೋಣ.
ಐಗಿರಿ ನಂದಿನಿ ನಂದಿತ ಮೇದಿನಿ ಐಗಿರಿ ನಂದಿನಿ ನಂದಿತ ಎಲ್ರು ಚಪ್ಪಾಳೆ ಹಾಕಬೇಕು ಜೋರಾಗಿ. ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಪ್ರೀತಿಯೊಳಗ ಅಂಥ ಯಾವ ದುಷ್ಟರಲ್ಲಿ ದುಷ್ಟನಾಗಿರ್ತಕ್ಕಂಥ ಮಹಿಷಾಸುರನನ್ನ ತಾಯಿ ಮರ್ದನವನ್ನ ಮಾಡುವುದರ ಮೂಲಕ ಇವತ್ತು ದೇವಿಯ ಭಾವಚಿತ್ರ ನಮಗೆ ಎಲ್ಲಿ ಕಣ್ಣಿಗೆ ಕಾಣುತ್ತದೆ, ಆ ದೇವಿಯ ಕೆಳಗಡೆ ಒಬ್ಬ ರಾಕ್ಷಸ ಬಿದ್ದಿರ್ತಾನೆ. ಆ ರಾಕ್ಷಸ ಬೇರೆ ಯಾರೂ ಅಲ್ಲ, ಅವನೇ ಮಹಿಷಾಸುರ. ಇವತ್ತು ಗರ್ವದಿಂದ, ಅಹಂಕಾರದಿಂದ, ಹಮ್ಮಿನಿಂದ ಮೆರೆದಿರ್ತಕ್ಕಂಥವರ ಪಾಡು ಇವತ್ತು ಹೇಗಾಗ್ತದೆ ಅಂತಕ್ಕಂಥದನ್ನ ದೇವಿಯ ಪಾದದ ಅಡಿಯಲ್ಲಿ ಬಿದ್ದಂತಹ ಆ ರಾಕ್ಷಸನ ನೋಡಿ ನಾವೆಲ್ಲ ಕಲಿಬೇಕಾಗಿ ನೋಡೋದ್ರಿಂದ ನಮ್ಮಲ್ಲಿರುವಂತಹ ಅಹಂಕಾರವನ್ನ ಇವತ್ತು ನಾವೆಲ್ಲ ನಮ್ಮ ಶರೀರದ ಹೊರ ಹಾಕುವುದರ ಮೂಲಕವಾಗಿ ಆನಂದದ ಬದುಕನ್ನ ಕಳಿಬೇಕು ಅನ್ನೋದ್ರೊಳಗ ಇಲ್ಲಿ ಯಾವಾಗ ಮಹಿಷಾಸುರ ಆ ಯುದ್ಧದ ರಣರಂಗ ಭೂಮಿಯೊಳಗ ಮಡಿದ ಅನ್ನುವಂತಹ ಆ ಸುದ್ದಿಯನ್ನ ಕೇಳಿದ ಕೂಡಲೇ ಎಲ್ಲಾ ದೇವಾನು ದೇವತೆಗಳು ಆನಂದಗೊಳ್ಳುತ್ತಾರೆ, ಸಂತೋಷಗೊಳ್ಳುತ್ತಾರೆ. ನಮಗಿರುವಂತ ಉಪದ್ರವ, ನಮಗಿರುವಂತ ಉಪಟಳ ಇನ್ನು ತಪ್ಪತ್ತು, ನಮ್ಮ ಅಧಿಕಾರಿಗಳು ನಮಗ ಸಿಕ್ಕುವನ್ನುವಂತ ಒಂದು ಮಾತಿನೊಂದಿಗೆ ಈ ಪುರಾಣವನ್ನ ಓದುವಂತವರಾಗೋಣ. ಸುರಿದರ ಮರರು ಪುಷ್ಪವೃಷ್ಟಿಯ ಪರಮ ಮಂಗಳ ಎಡೆಗೆ ಬಂದೆ, ಹರಸಿ ಎತ್ತಿದ ರಾಗ ಮಹಜಯ ಮಂಗಳಾರತಿಯ. ತರಿದೆ ಮಹಿಷಾಸುರನ ಎಮ್ಮನು ಪೊರೆದ ಕರುಣದಿ ದೇವಿಯಂದೆ, ಕರ ಮುಗಿದು ನೆನೆದರು ಚಿದಾನಂದಾತ್ಮ ಗುರುವರನ. ಇತಿ ಶ್ರೀಮತ್ ಪರಮಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಮಹಿಷಾಸುರ ವಧೋ ನಾಮ ಷಷ್ಟಮೋಧ್ಯಾಯ ಸಂಪೂರ್ಣಂ. ಅಂತೂ ಅಧ್ಯಾಯ 8 ಪದ 373 ಮಂಗಳಾಮಸ್ತು ಮಂಗಳಾಮಸ್ತು. ಇಂದ್ರ ಮೊದಲಾದವರು ಹರುಷದಿ ಕ್ಷುಂದ ವೇದಾಂತ ಪ್ರಮಾಣದಲ್ಲಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನು ನಲುವಿನಲಿ. ಹೊರಗ ಮಹಿಷನು ಇಂದ್ರ ಮೊದಲಾಗಿರುತ್ತಲಿಹ ದೇವತೆಗಳು ತಮ್ಮ ತಮಗರಿಗೆ ಕೈ ಮುಗಿದಾಗ ಪರದೇವತೆಯ ನೋಡುತ್ತ. ಯಾವಾಗ ಈ ಮಹಿಷಾಸುರನನ್ನ ತಾಯಿ ಜಗನ್ಮಾತೆ ಸಂಹಾರ ಮಾಡಿದಳೋ, ಆ ರಾಕ್ಷಸ ಯಾವಾಗ ಸತ್ತು ಹೋದನೋ, ಎಲ್ಲ ದೇವಾನು ದೇವತೆಗಳು ಆ ದೇವಿಯ ಹತ್ತಿರದಲ್ಲಿ ಒಂದು ಪುಷ್ಪ ವೃಷ್ಟಿಯನ್ನ ಮಾಡಿ, ಯಮ ಇವತ್ತು ನಮ್ಮೆಲ್ಲರ ಜೀವವನ್ನ ಕಾಪಾಡಿದೆ, ನಮ್ಮೆಲ್ಲರ ಪ್ರಾಣ ಹಾನಿಯನ್ನ ಇವತ್ತು ಉಳಿಸಿದೆ ಅನ್ನತಕ್ಕಂಥ ಸದ್ಭಾವದಿಂದ ನೀನು ಸಾಮಾನ್ಯಳಾಗಿರ್ತಕ್ಕಂಥವಳಲ್ಲ, ನಮ್ಮೆಲ್ಲರನ್ನ ಕಾಪಾಡತಕ್ಕಂಥ ಜಗನ್ಮಾತೆಯೇ ನೀನು ಅನ್ನುವಂಥ ವೇದಾಂಗ ರೂಪಿಣಿಯಾದ ಮಹಾನುಭಾವಿಯಾಗಿರುವಂತ ಆ ಜಗನ್ಮಾತೆಯನ್ನ ಎಲ್ಲ ದೇವಾನು ದೇವತೆಗಳು ಸ್ತುತಿಯನ್ನ ಮಾಡೋದ್ರೊಂದಿಗೆ ಆ ತಾಯಿಯನ್ನ ಹೊಗಳುತ್ತಾರೆ. ಇವತ್ತು ಅನೇಕ ಸ್ತೋತ್ರ ನಾಮಾವಳಿಗಳಿಂದ ಇವತ್ತು ಸ್ತೋತ್ರವನ್ನ ಮಾಡುತ್ತಾರೆ. ಅಂಥ ಆ ಸ್ತೋತ್ರವನ್ನ ಮಾಡುವಲ್ಲಿ ತಾಯಿ ಜಗನ್ಮಾತೆ ಆ ಎಲ್ಲ ದೇವಾನು ದೇವತೆಗಳಿಗೆ, ಹರಿಹರ ಬ್ರಹ್ಮಾದಿಗಳಿಗೆ ಹೇಳುತ್ತಾಳೆ, ಇನ್ನು ನಿಮ್ಮ ಅಧಿಕಾರಿಗಳನ್ನ ಚಾಚೂ ತಪ್ಪದೆ ಪರಿಪಾಲನೆ ಮಾಡಿಕೊಳ್ಳುವ ಮೂಲಕವಾಗಿ ನಿಮಗೆ ಏನೇ ತೊಂದರೆ ಬರಲಿ, ನಿಮಗೆ ಏನೇ ಕಷ್ಟ ಬರಲಿ, ನನ್ನ ಪ್ರಾರ್ಥನೆಯನ್ನ ಮಾಡ್ರಿ, ನಾನು ಹುಟ್ಟಿ ಬರುತ್ತೇನೆ, ನಿಮ್ಮನ್ನ ನಾನು ಬಂದು ರಕ್ಷಣೆ ಮಾಡ್ತೇನೆ, ನಿಮ್ಮೆಲ್ಲರನ್ನ ಕಾಪಾಡ್ತೇನೆ ಅನ್ನುವಂತಹ ಮಾತುಗಳೊಂದಿಗೆ ಆ ಚಿದಾನಂದಾತ್ಮ ಗುರುವರನ್ನ ನೆನೆಯೋದರ ಮೂಲಕ ದೇವಿಯ ಆಶೀರ್ವಾದ ಪಡ್ಕೊಂಡ್ರು ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡು ಬರ್ತಕ್ಕಂಥವರಾಗ್ತೇವೆ. ಕಾರಣ 18 ಅಧ್ಯಾಯಗಳಲ್ಲಿ ಈಗಾಗಲೇ 9 ಅಧ್ಯಾಯಗಳು ಮುಗಿತು, ಅಂದ್ರ ಅರ್ಧ ಪುರಾಣ ಮುಗಿದಂಗಾಯ್ತು. ಇನ್ನು ಅರ್ಧ ಪುರಾಣ ಇನ್ನು 5-6 ದಿನಗಳಲ್ಲಿ ನಾವೆಲ್ಲ ಬಹಳ ಸುಂದರವಾಗಿ ಅನೇಕ ರಕ್ಕಸರು ಈ 2 ಕಥೆಗಳು ಮುಗಿದವು. ನಾಳೆಯಿಂದ ಶುಂಭ ನಿಶುಂಭರ ಕಥೆ ಅನ್ನತಕ್ಕಂಥದ್ದು ಕೂಡ ಆರಂಭಗೊಳ್ಳುತ್ತದೆ. ಆ ರಕ್ಕಸರ ಉಪಟಳ ಹೇಗಿತ್ತು, ಆ ಕತೆ ಹೇಗೆ ಆರಂಭಗೊಳ್ಳುತ್ತದೆ ಅನ್ನತಕ್ಕಂಥದ್ದನ್ನ ನಾವೆಲ್ಲ ನಾಳೆಯಿಂದ ಈ ದೇವಿ ಪುರಾಣದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಆಲಿಸುವಂತವರಾಗೋಣ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಆ ಜಗನ್ಮಾತೆಯ ಆ ಪವಿತ್ರವಾಗಿರುವಂತಹ ಕೃಪೆಗೆ ನಾವು ನೀವೆಲ್ಲ ಪಾತ್ರರಾಗೋಣ. ನನ್ನ ಸೇವೆಯ ನುಡಿಗಳನ್ನು ಗುರುಪಾದ ಕರ್ಪಣೆಯನ್ನು ಮಾಡಿ ನನ್ನ ಸೇವೆಗೆ ವಿರಮಿಸ್ತೇನೆ. ಓಂ ಶಾಂತಿ.